ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಿವಕುಮಾರ್ ಸೂರ್ಯವಂಶಿ. ವಿದ್ಯಾರ್ಥಿಗಳೇ, ಕಳೆದ ನಾವು ಈ ಸಮಾಜ ಅಧ್ಯಯನದಲ್ಲಿ ಅಂದರೆ ಸೋಷಾಲಜಿ ಸಬ್ಜೆಕ್ಟ್ನಲ್ಲಿ ನಾವು ಇಲ್ಲಿವರೆಗೆ 13 ಅಧ್ಯಾಯಗಳನ್ನು ಮುಗಿಸಿದ್ದೀವಿ. ಈಗ ನಾವು ಪ್ರಸ್ತುತವಾಗಿ 14ನೇ ಅಧ್ಯಾಯವನ್ನು ನಾವು ಪಾಠ ಮಾಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳ ಕಳೆದ ಸಾರಿ ನಾವು 14ನೇ ಪಾಠದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ಓದಿದ್ದೇವೆ. ಪಾಠದ ಹೆಸರು ಭಾರತದ ಜಲ ಸಂಪನ್ಮೂಲಗಳು. ಭಾರತದ ಜಲ ಸಂಪನ್ಮೂಲಗಳು. ಸೊ ಜಲ ಅಂದಮೇಲೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಆಗಿ ನಾನು ಇದರವಾಗಿ ಸವಿಸ್ತಾರವಾಗಿ ನಿಮಗೆ ಪೀಠಿಕೆಯಲ್ಲಿ ಅಂದರೆ ಪಾಠದ ಪ್ರಾರಂಭ ದಿವಸವಾಗಿ ನಾನು ಸವಿಸ್ತಾರವಾಗಿ ನಿಮಗೆ ಜಲ ಅಂದ್ರೇನು, ನೀರು ಅಂದ್ರೇನು, ನೀರು ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ, ನೀರು ಯಾಕೆ ಬೇಕು, ಒಂದು ದೇಶದ ಅಭಿವೃದ್ಧಿಗಾಗಿ, ಒಂದು ಮಾನವನು ಬದುಕುವುದಕ್ಕಾಗಿ, ಕಾಡು ಪ್ರಾಣಿ ಪಶುಗಳು ಬದುಕುವುದಕ್ಕಾಗಿ, ಗಿಡ ಮರಗಳನ್ನು ಬೆಳೆಯೋದಕ್ಕಾಗಿ, ಫಾರೆಸ್ಟ್ ಅಂದ್ರೆ ಅರಣ್ಯ ಸಂಪತ್ತಿನ ಅಭಿವೃದ್ಧಿಗಾಗಿ, ಸೊ ಯಾವುದಕ್ಕೆ ಏನೇನು ಅವಶ್ಯಕತೆ ಇದೆ, ಎಷ್ಟು ಮುಖ್ಯ ಇದೆ ನೀರಿನ ಅನ್ನೋದು ನಾನು ನಿಮಗೆ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದೇನೆ. ಸೊ ಈಗ ನಾವು ನೀರಿನ ವಿಧಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಅನ್ನುವಂಥ ವಿಷಯವಾಗಿ ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಈಗ ಕಾಲುವೆ ನೀರಾವರಿ ವಿಷಯದಾಗ ನಾವು ಇವತ್ತು ನಾವು ಅಭ್ಯಾಸ ಮಾಡುವರಾಗಿದ್ದೇವೆ. ವಿದ್ಯಾರ್ಥಿಗಳೇ, ಪ್ರೆಸೆಂಟ್ ಕ್ಲಾಸ್ ಅಂತ ಕೊಡುವಂತ ನಿಮಗೆ ಪ್ರತಿಯೊಂದು ಪಾಠಗಳು, ಪ್ರತಿಯೊಂದು ವಿಷಯಗಳು ಅತಿ ಮುಖ್ಯವಾಗಿವೆ ಅಂತೇಳಿ ನಾನು ಇನ್ನೊಂದು ಸಾರಿ ನಿಮ್ಮನ್ನ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ ವಿಶೇಷವಾಗಿ ರೂಪಿಸಲಾದಂತಹ ಈ ಆನ್ಲೈನ್ ಕ್ಲಾಸನ್ನು ಈ ಕ್ಲಾಸಿನ ತಾವು ಸದುಪಯೋಗ ಪಡಿಸಿಕೊಳ್ಳಬೇಕಂತ ಹೇಳಿ ನಾನು ಇನ್ನೊಂದು ಸಾರಿ ನಿಮ್ಮನ್ನು ಕೇಳಿಕೊಳ್ಳವನಾಗಿದ್ದೇನೆ. ಯಾಕಂದ್ರೆ ನಮ್ಮ ಪ್ರೆಸೆಂಟ್ ಕ್ಲಾಸಿನ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ನಿಮ್ಮ ಅನುಕೂಲಕ್ಕಾಗಿ ಅಂದ್ರೆ ನಿಮಗೆ ಅಭ್ಯಾಸದ ನಿಮ್ಮ ಈಸಿಯಾಗಿ ನೀವು ಸ್ಟಡಿ ಮಾಡುವ ಹಾಗೆ ಹಾಗೂ ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಎಜುಕೇಶನ್ ಭವಿಷ್ಯ ಅಥವಾ ನಿಮ್ಮ ಪರ್ಸನಲ್ ಭವಿಷ್ಯ, ನಿಮ್ಮ ವೈಯಕ್ತಿಕ ಭವಿಷ್ಯಕ್ಕಾಗಿದ್ದರೆ ಈ ಪಾಠಗಳು ಅತಿ ಮುಖ್ಯವಾಗಿವೆ ಅಂತ ಹೇಳಿ ನಾನು ಇನ್ನೊಂದು ಸಾರಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ, ಎಲ್ಲ ಪಾಠಗಳು ತಾವು ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಿ ಎಲ್ಲ ವಿಷಯಗಳನ್ನು ಒಳ್ಳೆ ರೀತಿಯಲ್ಲಿ ನೆನಪಲ್ಲಿ ಇಟ್ಟುಕೊಂಡು ಬರುವಂತ ಪರೀಕ್ಷೆಗಳು ಮತ್ತು ನಿಮ್ಮ ಜೀವನದ ಪರೀಕ್ಷೆಯಲ್ಲಿ ಎರಡೂ ಪರೀಕ್ಷೆಗಳಲ್ಲಿ ತಾವು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ನಮ್ಮ ಪ್ರೆಸೆಂಟ್ ಸಂಸ್ಥೆ ಮೂಲಕವಾಗಿ ಹಾಗೂ ವೈಯಕ್ತಿಕವಾಗಿ ನಿಮ್ಮನ್ನು ಹಾರೈಸುವನಾಗಿದೆ. ಸೊ ಈಗ ನಾವು ಪಾಠಕ್ಕೆ ವಿಷಯಕ್ಕೆ ಬರಬೇಕಾದ್ರೆ ನಾವು ಕಾಲುವೆ ನೀರಾವರಿ ವಿಷಯ ಬಗ್ಗೆ ನಾವು ಈಗ ಮಾತಾಡುವ ಹಾಕ್ತೇವೆ. ನಾವು ಕೊಳವೆ ಬಾವಿ ಹಾಗೂ ತೆರೆದ ಬಾವಿ ಬಗ್ಗೆ ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ನಾವು ಸವಿಸ್ತಾರವಾಗಿ ನಾವು ಅಭ್ಯಾಸ ಮಾಡಿದ್ದೇವೆ. ಈಗ ಕಾಲುವೆ ನೀರಾವರಿ ನೋಡಿ, ಕಾಲುವೆ ಅಂದ ತಕ್ಷಣ ನಿಮ್ಗೆ ನೆನಪಾಗುತ್ತೆ ನಮ್ಮ ಹೊಲಗದ್ದೆಗಳಲ್ಲಿ, ಎಲ್ಲರ ಹೊಲಗದ್ದೆಗಳಲ್ಲಿ ಕಾಲುವೆಗಳನ್ನು ನಾವು ನೋಡಿರ್ತೀವಿ. ಅಂದ್ರೆ ಆ ಬಾವಿಯಿಂದ ನೀರನ್ನು ಇಂಜಿನ್ ಮೂಲಕ ನಾವು ಎತ್ತಿ ಭೂಮಿಗೆ ಬೀಸಾಕಿಂದರೆ ಭೂಮಿಯಲ್ಲಿ ನೀರು ಬೆಳೆಯ ಯಾವ ಭಾಗಕ್ಕೆ ಹೋಗಿ ಮುಟ್ಟಬೇಕು ನೀರು ನಮ್ಮ ಹೊಲದಲ್ಲಿ ಇರುವಂತಹ ಎಕ್ಸಾಂಪಲ್ ಒಂದು ಮೂಲೆಯಲ್ಲಿ ರೈತರು ಬದನೆಕಾಯಿ ಹಾಕಿರ್ತಾರೆ, ತರಕಾರಿ ಹಾಕಿರ್ತಾರೆ, ಒಂದು ಮೂಲೆಯಲ್ಲಿ ಟೊಮೆಟೊ ಹಾಕಿರ್ತಾರೆ, ಇನ್ನೊಂದು ಭಾಗದಲ್ಲಿ ಹೆಸರು ಕಾಳು ಹಾಕಿರ್ತಾರೆ. ಸೊ ಒಂದೇ ಹೊಲದಲ್ಲಿ 3-4 ಭಾಗಗಳನ್ನು ವಿಂಗಡಣೆ ಮಾಡ್ಕೊಂಡಿರ್ತಾರೆ ರೈತರು ಅವರವರ ಅನುಕೂಲಕ್ಕಾಗಿ. ಸೊ ನಿನ್ನೆ ಮೊನ್ನೆ ಟೊಮೆಟೊಗೆ ನೀರು ಬಿಟ್ಟಿರ್ತಾರೆ ರೈತರು, ನಾಳೆ ಬದನೆಕಾಯಿ ಬಿಡಬೇಕು, ನಾಳೆ ಸೌತೆಕಾಯಿ ಬಿಡಬೇಕು. ಸೊ ಅವರ ಒಂದು ಪ್ಲಾನ್ ಪ್ರಕಾರ ನೀರು ಬಿಡ್ತಾರೆ. ಬಾವಿಯಲ್ಲಿದ್ದಂತ ನೀರನ್ನು ಎತ್ತಿ ಪಂಪ್ ಮೂಲಕ ಎತ್ತಿ ಹೊರಗಡೆ ತಂದ ಮೇಲೆ ನೀರು ಯಾವ ಒಂದು ರೈತನಿಗೆ ಎಲ್ಲಿ ಅವಶ್ಯಕತೆ ಇದೋ ಅಲ್ಲಿ ನೀರನ್ನು ಕಳಿಸ್ಲಿಕ್ಕೆ ನಾವೇನು ಬಿಡ್ತೀವಲ್ಲ ಅದನ್ನು ನಾವು ಒಂದು ಚಿಕ್ಕ ಕಾಲುವೆ ಅಂತ ಕರಿತೀವಿ. ಎರಡನೇದಾಗಿ ರೈತರಿಗಾಗಿ ಅಂದ್ರೆ ಸರ್ಕಾರವು ರೈತರಿಗಾಗಿ ಸಣ್ಣ ನೀರಾವರಿ ಇಲಾಖೆ ಅಂತ ಒಂದು ಇಲಾಖೆ ಇದೆ. ಸಣ್ಣ ನೀರಾವರಿ ಇಲಾಖೆ. ಈ ಸಣ್ಣ ನೀರಾವರಿ ಇಲಾಖೆ ಏನ್ ಕೆಲಸ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಊರುಗಳಿಗೆ ತಮಗೆ ಗೊತ್ತಿದ್ದ ವಿಷಯ, ಪ್ರತಿ ಊರಿಗೆ ಒಂದೊಂದು ಕೆರೆಗಳಿರ್ತವೆ. ಪ್ರತಿ ಊರಿಗೆ ಒಂದೊಂದು, ಅದು ಚಿಕ್ಕದಾಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು, ಕೆರೆಗಳು ಪ್ರತಿ ಒಂದು ಊರಿಗೆ ಕಂಪಲ್ಸರಿ ಇವೆ. ಐ ಥಿಂಕ್ ನನ್ನ ಮಾಹಿತಿ ಪ್ರಕಾರ ತಾವುಗಳು ಅಬ್ಸರ್ವ್ ಮಾಡೋದು, ನಿಮ್ಮ ಊರು ಯಾವುದಿದೆ ನಿಮ್ಮ ಊರಲ್ಲಿ ಒಂದು ಕೆರೆ ಇರುತ್ತವೆ. ಅದು ಊರ ಪಕ್ಕದಲ್ಲಿ ಇರ್ಬೋದು, ಸ್ವಲ್ಪ ದೂರದ ಭಾಗದಲ್ಲಿ ಇರ್ಬೋದು, ಅಥವಾ ನಿಯರ್ ಇರ್ಬೋದು, ಅಥವಾ ಸೆಂಟರ್ ಊರಲ್ಲಿ, ಕೆಲವೊಂದು ಊರುಗಳು ಸೆಂಟರ್ ಊರಲ್ಲಿ ಕೂಡ ನಾವು ಕೆರೆಗಳನ್ನು ಕಾಣಬಹುದಾಗಿದ್ದೇವೆ. ಸೊ ಈ ಸಣ್ಣ ನೀರಾವರಿ ಇಲಾಖೆ ಇವ್ರ ಕೆಲಸ ಏನಂದ್ರೆ ಆ ಕೆರೆಯಿಂದ ಅಂದ್ರೆ ಆ ಕೆರೆಯಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಕ್ಯೂಸೆಕ್ಸ್ ಅಂತ ಕರಿತೀವಿ ನಾವು. ನೀರಿನ ಪ್ರಮಾಣಕ್ಕೆ ನಾವು ಕ್ಯೂಸೆಕ್ಸ್ ಅಂತ ಕರಿತೀವಿ. ಆ ಕ್ಯೂಸೆಕ್ಸ್ ಏನಂದ್ರೆ ತಾವು ನೋಡ್ಕೊಳ್ಬಹುದು, ಇಲ್ಲಿ ಕೊಟ್ಟಿದ್ದಾರೆ. ಕ್ಯೂಸೆಕ್ಸ್ ಅಂದ್ರೆ ಪ್ರತಿ ಸೆಕೆಂಡ್ಗೆ 1 ಘನ ಅಡಿಗೆ, 1 ಘನ ಅಂದ್ರೆ ಇಂಟು 3, ಘನ ಅಂದ್ರೆ ಇಂಟು 3 ಅಂದ್ರೆ 1 × 3 ಅಂದ್ರೆ 3. ಎಕ್ಸಾಂಪಲ್ 1 ಮೀಟರ್ ಅನ್ಕೊಳ್ಳಿ, 3 ಘನ ಮೀಟರ್ ಅನ್ಕೊಳ್ಳಿ. ಸೊ ಇಲ್ಲೇನಾಯ್ತು 3 ಘನ ಮೀಟರ್. 1 ಮೀಟರ್ 1 ಘನ ಮೀಟರ್, 1 ಮೀಟರ್ ಇಂಟು 3 ಘನ ಮೀಟರ್. ಇದನ್ನು ನಾವು ಏನ್ ಕರಿತೀವಿ ಅಂದ್ರೆ ಘನ ಅಂದ್ರೆ ಇಂಟು 3 ಅಂತ ಅರ್ಥ. ಘನ ಅಂದ್ರೆ ಏನು, ಇಂಟು 3 ಅಂತ ಕರೀತಾರೆ. ಇದು ನಿಮ್ಮ ಗಣಿತ ಸರ್ ಅವರು ನಿಮಗೆಲ್ಲ ಘನ ಅಂದ್ರೆ ಏನು ಅದಕ್ಕೆ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸಿಕೊಡೋರಾಗಿದ್ದಾರೆ. ಸೊ ಇಲ್ಲಿ ಏನಂತಾರೆ ಅಂದ್ರೆ ಪ್ರತಿ ಸೆಕೆಂಡ್ಗೆ 1 ಘನ ಅಡಿಗೆ ಇಂಟು 3 ಅಂದ್ರೆ 1 ಎಕರೆ ಅಂದ್ರೆ ಇಂಟು 3 ಮಾಡಿದ್ರೆ 3 ಎಕರೆ ಆಗ್ತದೆ. ಸೊ ಅದು ನಾವು ಘನ ಅಂತ ಕರಿತೀವಿ. ಪ್ರತಿ ಸೆಕೆಂಡ್ಗೆ 1 ಘನ ಅಡಿಗೆ ಸಮಾನವಾಗಿ ಹರಿಯುವ ನೀರಿನ ಪ್ರಮಾಣವನ್ನು ನಾವು ಕ್ಯೂಸೆಕ್ಸ್ ಅಂತ ಹೇಳಿ ನಾವು ಕರೆಯೋರಾಗಿದ್ದೇವೆ. ಸೊ ನೀರನ್ನು ಕ್ಯೂಸೆಕ್ಸ್ ನಲ್ಲಿ ಅಳಿತಾರೆ.
1,00,000 ಕ್ಯೂಸೆಕ್ಸ್, 2,00,000 ಕ್ಯೂಸೆಕ್ಸ್, 1 ಕ್ಯೂಸೆಕ್ಸ್, 100 ಕ್ಯೂಸೆಕ್ಸ್ ಅಂದ್ರೆ ಆ ಕೆರೆಯಲ್ಲಿ ನೀರಿನ ಪ್ರಮಾಣ. ಅದನ್ನು ನೀರಾವರಿ ಇಲಾಖೆಯವರು ಅಂದ್ರೆ ಅವ್ರ ಹತ್ರ ಮಾಪನ ಒಂದು ಇಲಾಖೆ, ನೀರಿನ ಮಾಪನ ಒಂದು ತಜ್ಞರ ಒಂದು ತಂಡ ಇರ್ತದೆ, ಅದು ನೀರಾವರಿ ತಜ್ಞರ ಒಂದು ತಂಡ ಇರುತ್ತೆ. ಆ ತಂಡದವರು ಅದು ಪತ್ತೆ ಹಚ್ಚುತ್ತಾರೆ ಆ ಕೆರೆಯಲ್ಲಿ ಎಷ್ಟು ಕ್ಯೂಸೆಕ್ಸ್ ನೀರಿದೆ. ಸೊ ಅದನ್ನ ಅವರೇ ಜಡ್ಜ್ಮೆಂಟ್ ಮಾಡ್ತಾರೆ, ಅವರೇ ಒಂದು ತೀರ್ಮಾನ ಮಾಡ್ತಾರೆ. ಏನಂದ್ರೆ ಆ ಊರಲ್ಲಿ ಆ ಕೆರೆಯಲ್ಲಿ ಎಷ್ಟು ನೀರಿದೆ, ಆ ಊರಿನ ದನ ಕರುಗಳಿಗೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಎಷ್ಟು ನೀರು ಬೇಕಾಗುತ್ತದೆ, ಊರಿಗೆ ಕುಡಿಯಕ್ಕೆ ಎಷ್ಟು ನೀರು ಬೇಕಾಗುತ್ತದೆ, ಉಳಿದಂತ ನೀರನ್ನು ಅಂದ್ರೆ ಮನುಷ್ಯರಿಗೆ ಜನಜೀವನಕ್ಕೆ ಬಳಸಲಿಕ್ಕೆ ಬೇಕಾಗುವಂತ ನೀರು ಪ್ರಮಾಣ, ಆಮೇಲೆ ಜಾನುವಾರುಗಳಿಗೆ ಬೇಕಾಗುವಂತ ನೀರಿನ ಪ್ರಮಾಣ ಒಂದು ಅಂದಾಜು ಮಟ್ಟದಲ್ಲಿ ಅವ್ರು ಕ್ಯಾಲ್ಕುಲೇಷನ್ ಹಾಕೊಂಡು ಆಮೇಲೆ ಉಳಿದಂತ ನೀರಿನ ಭಾಗವನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೊಲ ಗದ್ದೆಗಳಿಗೆ ಬಿಡ್ತಾರೆ. ಹೊಲ ಗದ್ದೆಗಳಿಗೆ ಹೇಗೆ ಬಿಡ್ತಾರೆ? ಸೊ ಅಲ್ಲಿ ಕಾಲುವೆಗಳನ್ನು ತೋಡ್ತಾರೆ ಅವರು. ಅಂದ್ರೆ ನೀರಾವರಿ ಒಂದು ಇಂಜಿನಿಯರ್ಸ್ ಏನ್ ತಂಡ ಇರುತ್ತಲ್ಲ, ಅವ್ರು ಏನ್ ಮಾಡ್ತಾರೆ, ನೀರನ್ನ ಯಾವಾಗ್ಲೂ ಕೂಡ ಕೆಳಗಿನ ಅಂದ್ರೆ ಇಳಿಗೆ ಪ್ರಮಾಣದಲ್ಲಿ ನೀರು ಹೋಗುತ್ತದೆ. ತಮ್ಗೆಲ್ಲ ಗೊತ್ತಿದ್ದ ವಿಷಯ ಇದೆ ನೋಡಿ, ನಮ್ಮ ಮಳೆ ಬೀಳುವಾಗ ಸ್ಲ್ಯಾಬ್ ನಲ್ಲಿ ನೀರು ಬರುತ್ತೆ, ಸ್ಲ್ಯಾಬ್ ಒಂದ್ ಸೈಡ್ ಜಸ್ಟ್ ಸ್ಲೋಪಿಂಗ್ ಇರ್ತದೆ, ಅಲ್ಲಿ ನೀರನ್ನ ಕೆಳಗೆ ಬಂದಿರುತ್ತೆ. ಅಲ್ಲಿದು ಕೂಡ ನೀರು ಯಾಕಡೆ ತಗ್ಗಿದೆ, ತಗ್ಗು ಪ್ರದೇಶ ಆ ಕಡೆ ನೀರು ಆ ಕಡೆ ಮಾತ್ರ ಹರಿತದೆ. ಸೊ ಇಂಜಿನಿಯರ್ಸ್ ತಂಡ ಅಂದ್ರೆ ನೀರಾವರಿ ಇಲಾಖೆ ಇಂಜಿನಿಯರ್ಸ್ ತಂಡ ಏನ್ ಮಾಡ್ತಾರೆ ಅಂದ್ರೆ ಆ ಕೆರೆಯ ನೀರನ್ನು ನಾವು ಯಾವ ಭಾಗ ಕಡೆ ಹರಿಸಬಹುದು, ತಗ್ಗು ಯಾವ ಕಡೆ ಇದೆ, ಇಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಅಲ್ಲಿ ತಗ್ಗು ಪ್ರದೇಶಗಳಲ್ಲಿ ಎಷ್ಟು ಎಕರೆ ಜಮೀನಿದೆ ಅಂದ್ರೆ ಎಷ್ಟು ಘನ ಮೀಟರ್ ಜಮೀನಿದೆ ಅಥವಾ ಎಷ್ಟು ಎಕರೆ ಜಮೀನಿದೆ, ಆ ಎಕರೆಗಳಿಗೆ ಎಷ್ಟು ನೀರು ಬೇಕಾಗುತ್ತದೆ, ನಮ್ಮ ಕೆರೆಯಲ್ಲಿ ಎಷ್ಟು ನೀರಿದೆ, ಅದನ್ನು ಎಷ್ಟು ಎಕರೆಗೆ ನಾವು ನೀರು ಕೂಡಿಸಬಹುದು, ಅಂದ್ರೆ ಅಲ್ಲಿ ಬೆಳೆ ಪ್ರಮಾಣ ಎಷ್ಟು ಬರ್ಬೋದು ಅನ್ನೋದೆಲ್ಲ ಅವ್ರ ಹತ್ರ ಲೆಕ್ಕ ಇರ್ತದೆ ನೀರಾವರಿ ಇಲಾಖೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಕೆರೆಗಳಿಂದ ರೈಟ್ ಬ್ಯಾಂಕ್ ಕೆನಲ್ ಮತ್ತು ಲೆಫ್ಟ್ ಬ್ಯಾಂಕ್ ಕೆನಲ್ ಅಂದ್ರೆ 2 ಟೈಪ್ ಅವರು ಕೆನಲ್ ಗಳನ್ನು ಮಾಡ್ತಾರೆ. ಎಂತ ಕೆರೆಗಳು ಮಾಡ್ತಾರೆ ಅಂದ್ರೆ ಒಂದು ರೈಟ್ ಬ್ಯಾಂಕ್ ಕೆನಲ್ ಅಂತ ಹೇಳ್ತಾರೆ, ಆಮೇಲೆ ಒಂದು ಲೆಫ್ಟ್ ಬ್ಯಾಂಕ್ ಕೆನಲ್ ಅಂತ. ಅಂದ್ರೆ ಇದನ್ನು ನಾವು ಬಲಭಾಗದ ನೀರಿನ ಕಾಲುವೆ ಅಂತ ಹೇಳಿ ಕರಿತೀವಿ. ಇದು ಎಡಭಾಗದ ನೀರಿನ ಕಾಲುವೆ ಅಂತ ಹೇಳಿ ಕರೆಯುವರಾಗಿದ್ದೇವೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೆರೆಗೆ 2 ಭಾಗದಲ್ಲಿ ಅಂದ್ರೆ ಅದರ ಡಿಸ್ಟೆನ್ಸ್ ಎಷ್ಟಿದೆಯಲ್ಲ ಆ ಡಿಸ್ಟೆನ್ಸ್ ನಲ್ಲಿ ಒಂದು ಎಡಭಾಗಕ್ಕೆ ಒಂದು ಬಲಭಾಗಕ್ಕೆ ನೀರನ್ನು ಹೊರಬರ್ಲಿಕ್ಕೆ ಅಂದ್ರೆ ಕೆರೆಯಲ್ಲಿನ ನೀರನ್ನು ಹೊರಬರ್ಲಿಕ್ಕೆ ಒಂದು ಕಾಲುವೆಯನ್ನು ತೋಡ್ತಾರೆ. ಆ ಕಾಲುವೆಯನ್ನು ತೋಡಿದ ಮೇಲೆ ನೀರು ಬಂದ ಮೇಲೆ ಅಂದ್ರೆ ಕೆರೆಯ ಅಣೆಕಟ್ಟಿನ ಹೊರಗಡೆ ಬಂದ ಮೇಲೆ ತಗ್ಗು ಪ್ರದೇಶ ಅಂದ್ರೆ ತಗ್ಗು ಪ್ರದೇಶಕ್ಕೆ ಮಾತ್ರ ನೀರು ಹೋಗುತ್ತೆ, ಗುಡ್ಡಗಾಡು ಪ್ರದೇಶಕ್ಕೆ ನೀರು ಇರುವುದಿಲ್ಲ. ಒಂದು ವಿಷಯ ತಾವು ನೆನಪಿನಲ್ಲಿಟ್ಟುಕೊಳ್ಳುವ, ತಗ್ಗು ಪ್ರದೇಶಕ್ಕೆ ಮಾತ್ರ ನೀರು ಹೋಗುದು. ಸೊ ಆ ಕೆರೆಯ ನೀರನ್ನು ತಗ್ಗು ಪ್ರದೇಶ ಯಾವ ಕಡೆ ಇದೆ, ತಗ್ಗು ನೀರು ಯಾವ ಕಡೆ ಹೋಗುತ್ತದೆ, ಆ ಕಡೆ ಎಷ್ಟು ಜಮೀನಿದೆ, ಎಷ್ಟು ಎಕರೆ ಜಮೀನಿದೆ, ಎಷ್ಟು ಎಕರೆ ನೀರಲ್ಲ ಅವಶ್ಯಕತೆ ಇದೆ, ಎಷ್ಟು ಕ್ಯೂಸೆಕ್ಸ್ ನೀರು ಅವಶ್ಯಕತೆ ಇದೆ, ಏನೇನ ಕಡೆ ರೈತರು ಬೆಳೆಗಳು ಹಾಕ್ತಾ ಇದ್ದಾರೆ. ಸೊ ಆ ಬೆಳೆಗಳಿಗೆ ಯಾವ್ಯಾವ ಸಮಯದಲ್ಲಿ ನೀರು ಬೇಕು. ಎಕ್ಸಾಂಪಲ್ ಈಗ ಕಡಲೆ ಕಾಳಿಗೆ ನೀರು ಬಿಡಬೇಕಂದ್ರೆ ಜನವರಿ ಫೆಬ್ರವರಿ ನೀರು ಬಿಡ್ತಾರೆ ಬೆಳೆ ಜೋಳಕ್ಕೆಲ್ಲ. ಆಮೇಲೆ ಹೆಸರು ಕಾಳು, ಉದ್ದಿನ ಕಾಳು, ಜೋಳ, ಕಬ್ಬು ಇದಕ್ಕೆಲ್ಲ ಏನ್ ಮಾಡ್ತಾರೆ, ಮುಂಗಾರು ಮಳೆ ಅಂದ್ರೆ ಇವಾಗಲಿಂದ ನೀರು ಬಿಡ್ತಾರೆ. ಅಂದ್ರೆ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಆಲ್ರೆಡಿ ಮಳೆ ಬೀಳ್ತಾ ಇರ್ತದೆ. ಎಲ್ಲ ಬೆಳೆಗಳಿಗೆ ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಮಳೆಯಿಂದ ನೀರು ಕುಡಿತದೆ. ಒಂದೊಂದು ಸಾರಿ ಒಂದೊಂದು ಭಾಗದಲ್ಲಿ ಮಳೆ ಅಭಾವ ಕಡಿಮೆ ಆಗಿರ್ತದೆ. ಮಳೆ ಏನಾಗ್ತದೆ ಅಂದ್ರೆ ಮಳೆ ಬರೋದು ಕಡಿಮೆ ಆದಾಗ, ನೀರಿನ ಅಭಾವನಾದಾಗ ಅಲ್ಲಿ ಏನ್ ಮಾಡ್ತಾರೆ, ಅನಿವಾರ್ಯ ಅನಿಸಿದ್ದಾಗ ಅಲ್ಲಿನ ರೈತರ ಒಂದು ಸಭೆಯನ್ನು ಕರೆದು, ಊರು ಹಿರಿಯರ ಜನರ ಸಭೆಯನ್ನು ಕರೆದು ಅಲ್ಲಿನ ನೀರಾವರಿ ಇಲಾಖೆಯವರು ತೀರ್ಮಾನ ತಗೋತಾರೆ, ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇದೆ, ಇಲ್ಲಾಂದ್ರೆ ಬೆಳೆಗಳು ಒಣಗ್ತವ ಅಂತ ಹೇಳಿ ಅಲ್ಲಿ ಸಭೆಯಲ್ಲಿ ತೀರ್ಮಾನ ಆದ್ಮೇಲೆ ಆ ಕೆರೆಯಲ್ಲಿ ಅಂದ್ರೆ ಸಂಬಂಧಪಟ್ಟ ಅಂದ್ರೆ ಸಮೀಪದ ಕೆರೆಯಿಂದ ನೀರನ್ನು ಏನ್ ಮಾಡ್ತಾರೆ, ಹೊಲೆ ಗದ್ದೆಗಳಿಗೆ ಬಿಡ್ತಾರೆ. ಸೊ ಬಿಡುವಾಗ ಹೊಲೆ ಗದ್ದೆಗಳಿಗೆ ನೀರು ಹೋಗಬೇಕಲ್ಲ ಕೆರೆಯಿಂದ, ಅಲ್ಲಿಂದ ಅಲ್ಲಿಯವರೆಗೆ ಏನು ಕೆನಲ್, ಲೆಫ್ಟ್ ಬ್ಯಾಂಕ್ ಕೆನಲ್ ಮತ್ತು ರೈಟ್ ಬ್ಯಾಂಕ್ ಕೆನಲ್ ನಾನು ತೋರಿಸಿ ನೋಡ್ರಿ ಮೇಲೆಗಡೆ. ಒಂದು ರೈಟ್ ಬ್ಯಾಂಕ್ ಕೆನಲ್, ಎರಡನೇದು ಲೆಫ್ಟ್ ಬ್ಯಾಂಕ್ ಕೆನಲ್. ಲೆಫ್ಟ್ ಬ್ಯಾಂಕ್ ಕೆನಲ್ ಗಡೆ ಬೆಳೆ ಒಣಗ್ತಾ ಇದ್ರೆ ಲೆಫ್ಟ್ ಬ್ಯಾಂಕ್ ಕೆನಲ್ ನೀರು ಬಿಡ್ತಾರೆ. ರೈಟ್ ಬ್ಯಾಂಕ್ ಕೆನಲ್ ಭಾಗದಲ್ಲಿ ಬೆಳೆ ಒಣಗ್ತಾ ಇದ್ರೆ ರೈಟ್ ಬ್ಯಾಂಕ್ ಕೆನಲ್ ಇಂದ ನೀರನ್ನು ಬಿಡ್ತಾರೆ. ಬಿಟ್ಟ ಮೇಲೆ ಆ ನೀರನ್ನು ಕೆನಾಲ್ಗಳ ಮೂಲಕ ಅಂದ್ರೆ ಕಾಲುವೆಗಳು ಅಥವಾ ನಾಲೆಗಳ ಮೂಲಕವಾಗಿ ಅದನ್ನು ಹೊಲಗಳಿಗೆ ಸೇರಿಸ್ತಾರೆ. ಇದನ್ನು ನಾವು ಇದನ್ನೇನು ಕರಿತೀವಿ, ಕಾಲುವೆ ನೀರಾವರಿ ನಾವು ಇಲ್ಲಿ ಕಲಿಯುವರಾಗಿದ್ದೇವೆ. ನೋಡಿ, ಭಾರತದಲ್ಲಿ ರೂಢಿಯಲ್ಲಿರುವ ಪ್ರಕಾರ ನಮ್ಮ ದೇಶದಲ್ಲಿ ರೂಢಿಯಲ್ಲಿ ನೀರಾವರಿ ಪದ್ಧತಿಗಳಿಗೆ ಕಾಲುವೆ ನೀರಾವರಿ ಅತಿ ಪ್ರಮುಖವಾದುದು. ಅಂದ್ರೆ ನೀರು ಎಲ್ಲಿಗೆ ನಿಖರವಾಗಿ ಎಲ್ಲಿಗೆ ನೀರಿನ ಅವಶ್ಯಕತೆ ಇದೆಯೋ, ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ನೀರನ್ನು ಮುಟ್ಟಿಸುವಂತ ಕೆಲಸ ಕಾಲುವೆ ನೀರಾವರಿಯಾಗಿದೆ. ಸೊ ಜಗತ್ತಿನಲ್ಲಿ ಕಾಲುವೆ ನೀರಾವರಿಯನ್ನು ಹೊಂದಿದ ದೇಶಗಳಿಗೆ ಭಾರತವು ಸಹ ಒಂದು ಮುಖ್ಯವಾಗಿದೆ. ಅಂದ್ರೆ ಜಗತ್ತಿನ ಆಯಾ ದೇಶದಲ್ಲಿ ಜಗತ್ತಿನಲ್ಲಿರುವಂತಹ ಎಲ್ಲಾ ದೇಶಗಳು ಕಾಲುವೆ ನೀರಿನ ಒಂದು ಏನಂದ್ರೆ ಒಂದು ಪದ್ಧತಿಯನ್ನು ಹೊಂದಿದ್ದೇವೆ. ಅದರಲ್ಲಿ ನಮ್ಮ ದೇಶವು ಅತಿ ಮುಖ್ಯವಾಗಿದೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಕಾಳುಗಳು, ಬೆಳೆಗಳು ಹೆಚ್ಚೆಚ್ಚಾಗಿ ಉತ್ಪತ್ತಿ ಮಾಡೋದು ನಮ್ಮ ದೇಶದಲ್ಲಿ ಆಹಾರ ಬೆಳೆ ಕಾಳುಗಳು. ಸೊ ಅದಕ್ಕಾಗಿ ಪ್ರತಿಯೊಂದು ಬೆಳೆಗೆ ನೀರಿನ ಅವಶ್ಯಕತೆ ಇದ್ದುದರಿಂದ ನಮ್ಮಲ್ಲಿ ಕೃಷಿಯ ಪ್ರಮಾಣ ಅಂದ್ರೆ ರೈತರು ದುಡಿಯುವಂತ ಈ ಹೊಲಗಳ ಪ್ರಮಾಣ ಅಂದ್ರೆ ರೈತಾಪಿ ವರ್ಗ ನಾವೇನು ಕರಿತೀವಲ್ಲ, ವ್ಯವಸಾಯ ಮಾಡುವವರ ಸಂಖ್ಯೆ
ನಮ್ಮ ದೇಶದಲ್ಲಿ ಜಾಸ್ತಿ ಇದೆ. ನಾನು ಮುಂಚೆನೆ ನಿಮಗೆ ಮೊದಲನೇ ವಿಷಯದಲ್ಲಿ ತಿಳಿಸಿದ ಹಾಗೆ ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ ನಮ್ಮ ದೇಶವು ಸ್ವತಂತ್ರ ಆದ್ಮೇಲೆ ಏನ್ ಮಾಡಿದ್ರು, 5 ವರ್ಷಕ್ಕೊಂದೊಂದು ಪ್ಲಾನ್ಗಳು ಅಂದ್ರೆ ಯೋಜನೆಗಳು ಹಾಕಿದ್ರು ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಆಗಿನ ಪ್ರಧಾನಮಂತ್ರಿಗಳು. ಯಾವ ರೀತಿ ಯೋಜನೆಗಳು ಅಂದ್ರೆ 5 ವರ್ಷಕ್ಕೆ ಒಂದು ಪ್ಲಾನ್. ಈ 5 ವರ್ಷನ ನಾವು ದೇಶದ ಅಭಿವೃದ್ಧಿಗಾಗಿ ಯಾವ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಸೊ ಆವಾಗ ನಮ್ಮ ದೇಶವನ್ನು ಸ್ವತಂತ್ರ ಆದಾಗ ಮೊದಲನೇ ಒತ್ತು ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಒತ್ತು ಕೊಟ್ಟಿದ್ದು ಕೃಷಿಗೆ ಅಂದ್ರೆ ವ್ಯವಸಾಯಕ್ಕೆ. ಯಾಕಂದ್ರೆ ಅವತ್ತಿನ ಕಾಲಕ್ಕೆ ತುಂಬಾ ದೇಶ ಒಡೆದು 2 ಭಾಗವಾಗಿತ್ತು, ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ. ಬಡತನ ತಾಂಡವಾಡ್ತಾ ಇತ್ತು, ನಿರುದ್ಯೋಗ ತಾಂಡವಾಡ್ತಾ ಇತ್ತು. ಇಂತಹ ಒಂದು ಸಮಯದಲ್ಲಿ ಎಷ್ಟೋ ಜನರು ನಾವು ಕೇಳಿದ್ವಿ, ಹಿಂದಕ್ಕಿನ ಕಾಲದ ಅನ್ನ ಸಿಗಲಿಲ್ಲ, ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ. ಹೊಲಗಳ ಭೂಮಿಗಳ ಕಂದಾಯವನ್ನು ಕಟ್ಟಲಿಕ್ಕೆ ಎಷ್ಟೋ ಜನ ಭೂಮಿಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಬಿಕಾಸ್ ಬಡತನ ಅವತ್ತಿನ ಪರಿಸ್ಥಿತಿ. ನೀರಾವರಿ ಸಮರ್ಪಕವಾದಂತಹ ಯಾವುದೇ ನೀರಾವರಿ ಯೋಜನೆಗಳು ಇದ್ದಿಲ್ಲ. ಮೈಸೂರು ಮಹಾರಾಜರ ಕಾಲದಲ್ಲಿ ಕೆಲವೊಂದು ನೀರಾವರಿ ಯೋಜನೆಗಳು ಬಿಟ್ಟರೆ ದೇಶದ ಯಾವುದೇ ಭಾಗದಲ್ಲಿ ಸಮರ್ಪಕವಾದಂತಹ ನೀರಿನ ಯೋಜನೆಗಳು ಇದ್ದಿಲ್ಲ. ಸೊ ಹೀಗಾಗಿ ಬೆಳೆಯೋದು ಕಡಿಮೆ ಆಗಿತ್ತು. ಅಂದ್ರೆ ಒಂದೊಂದು ಸಾರಿ ಮಳೆ ಕಡಿಮೆಯಾಗಿ ಬೆಳೆ ಹೋಗ್ತಾ ಇತ್ತು, ಇನ್ನೊಂದು ಸಾರಿ ಮಳೆ ಜಾಸ್ತಿಯಾಗಿ ಬೆಳೆ ಹೋಗ್ತಾ ಇತ್ತು. ಸೊ ವಿದ್ಯಾರ್ಥಿಗಳಿಗೆ ತಾವು ಒಂದು ವಿಷಯವನ್ನು ಲಕ್ಷ್ಯ ಕೊಡಬೇಕು. ಈಗ ನಾವು ಪ್ರೆಸೆಂಟ್ ಆಗಿ ನಾವು ಕಳೆದ ಒಂದು ವಾರದಿಂದ ತಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇಡೀ ದೇಶದಲ್ಲಿ ತುಂಬಾ ಮಳೆ ಬೆಳೀತಾ ಇದೆ. ಪ್ರಸ್ತುತವಾಗಿ ಒಂದು ವಾರ 10 ದಿವಸದಿಂದ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇದೆ. ಸೊ ಏನಾಗ್ತದೆ ಈ ಕಂಟಿನ್ಯೂಸ್ ಆಗಿ ಅಂದ್ರೆ ಒಂದೇ ಸಮನೆ ಮಳೆ ಬೀಳುವುದರಿಂದ ರೈತರಿಗೆ ಹೊಲದಲ್ಲಿ ಬೆಳೆದಂತಹ ಬೆಳೆಯನ್ನು ಹೊರಗೆ ತೆಗಿಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ತರಕಾರಿ, ಈಗ ಹೊಲದಲ್ಲಿ ಹೋಗ್ಬೇಕಾದ್ರೆ ಹೊಲದಲ್ಲಿ ಏನಾದ್ರು ಮೊಳಕಾಲ್ವರೆಗೆ ನೀರು ನಿಂತಿರ್ತವೆ. ಮಳೆಗಾಲ ಕೃಷಿ ಕಾರ್ಮಿಕರು ಹೊಲದಲ್ಲಿ ಹೋಗಿ ಆ ಹಣ್ಣು ಹಂಪಲ ಅಥವಾ ಟೊಮೊಟೊ ತರಕಾರಿ ಏನೋ ನೀರಿನ ತರಕಾರಿಯನ್ನು ಕೀಳಬೇಕಾದ್ರೆ ಹೊಲದಲ್ಲಿ ಹೋಗ್ಬೇಕು. ಹೊಲದಲ್ಲಿ ಹೇಗೆ ಹೋಗ್ತೀರಿ? ಮೊಳಕಾಲ್ವರೆಗೆ ಕೆಸರು ಇರ್ತದೆ. ಒಂದೇ ಸಮಯ 8 ರಿಂದ 10 ದಿವಸದಿಂದ ಮಳೆ ಬೀಳ್ತದೆ. ಡೇ ನೈಟ್, ಹಗಲು ರಾತ್ರಿ ಮಳೆ ಬೀಳ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಬೆಳೆಗೆ ಅಂದ್ರೆ ಆ ಹಣ್ಣು ಆ ತರಕಾರಿಗೆ ಅದರದೇ ಆದಂತಹ ಒಂದು ಕೆಪಾಸಿಟಿ ಅಂತ ಕರಿತೀವಿ ನಾವು. ಅಂದ್ರೆ ಅದರ ಒಂದು ಅರ್ಹತೆ ಇರುತ್ತೆ. ಇಷ್ಟೇ ನೀರಿನ ಪ್ರಮಾಣವನ್ನು ಅದು ಅರಗಿಸಿಕೊಳ್ಳಬಲ್ಲದು. ಒಂದು ವೇಳೆ ನೀರಿನ ಪ್ರಮಾಣ ಜಾಸ್ತಿ ಆದ್ರೆ, ಉದಾಹರಣೆಗೆ ಹೇಳ್ತೇನೆ, ಹೆಸರು ಕಾಳು ತಾವು ನೋಡಿರ್ತೀರಿ, ಹೊಲದಲ್ಲಿ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಅದಕ್ಕೆ ನೀರನ್ನು ಸಿಕ್ಕಿಲ್ಲ ಅಂದ್ರೆ, ಒಂದು ವೇಳೆ ನೀರಿನ ಪ್ರಮಾಣ ಹೆಚ್ಚಾದರೆ ಮೊಳಕೆ ಅಲ್ಲೇ ಒಡಿತದೆ. ಹೆಸರು ಕಾಳು ಅದರ ಕಾಯಿಯನ್ನು ಒಡೆದು ಅಲ್ಲಿ ಮೊಳಕೆಯನ್ನು ಬಿಟ್ಟಿದಂತ ಬಹಳಷ್ಟು ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಇವಾಗ ಕೂಡ ತಾವು ಮಾರ್ಕೆಟ್ ನಲ್ಲಿ ಯಾವಾಗಾದ್ರೂ ಏನೇ ತರಕಾರಿ ತರಲಿಕ್ಕೆ ಹೋದಾಗ ತಾವು ಚೆಕ್ ಮಾಡಬಹುದು. ಏನು ಮೊಳಕೆ ಹೊಡೆದಂತ ಹೆಸರು ಕಾಳುಗಳನ್ನು ಇವಾಗ ಕೂಡ ಮಾಡ್ತಾರೆ. ಅದನ್ನ ಶರೀರಕ್ಕೆ ತುಂಬಾ ಒಳ್ಳೇದಂತ ಹೇಳಿ, ವಿಟಮಿನ್ಸ್ ಅಂತ ಹೇಳಿ ಸೈನ್ಸ್ ನಲ್ಲಿ ಹೇಳ್ತಾರೆ. ಇವಾಗಿನ ನ್ಯೂಟ್ರಿಷಿಯನ್ಸ್ ಅಂದ್ರೆ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ದಾರೆ ಏನಂತಾನೆ, ಕಾಳು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಏನಾಗುತ್ತೆ ಅಂದ್ರೆ ಕಾಳನ್ನ ನೀರಿನಲ್ಲಿ ತೊಯಿಸಿದ ಮೇಲೆ ಅದು ಸಮ್ ಟೈಮ್ಸ್ ಅಂದ್ರೆ 4 ತಾಸು 6 ತಾಸು 8 ತಾಸು ಇಷ್ಟೇ ಗಂಟೆ ಆದ್ಮೇಲೆ ಆ ಕಾಳನ್ನ ಅದು ಒಡೆದು ಮೊಳಕೆ ನಾಟ್ತದ. ಆ ಮೊಳಕೆ ನಾಟಿದಂತಹ ಕಾಳನ್ನ ಹೆಸರು ಕಾಳುಗಳನ್ನ ಸಂತೆಯಲ್ಲಿ ಮಾರಾಟ ಮಾಡುವುದನ್ನು ನಾವು ಕಂಡಿದ್ದೀವಿ, ನಾವು ತಂದಿದ್ದೀವಿ, ಮನೆಯಲ್ಲಿ ಊಟ ಮಾಡಿದ್ದೀವಿ. ಒಳ್ಳೆ ಸೂಪರ್ ಚೆನ್ನಾಗಿ ಪಲ್ಯ ಆಗುತ್ತದೆ ಕಾಳು ಪಲ್ಯ. ಸೊ ನಾವು ಹೇಳೋ ಉದ್ದೇಶ ಏನಂದ್ರೆ, ಹೆಚ್ಚು ಮಳೆ ಆದಾಗ ಹೆಸರು ಕಾಳು ಇನ್ನೊಂದು ಕೆಲವೊಂದು ಕಾಳುಗಳನ್ನು ಒಡೆದು ಹೊಲದಲ್ಲಿ ಅಲ್ಲೇ ಮೊಳಕೆಯನ್ನು ಹೊಡೆಯುತ್ತವೆ. ಸೊ ಆವಾಗ ಏನಾಗ್ತದೆ, ರೈತರಿಗೆ ತುಂಬಾ ಲಾಸ್ ಆಗುತ್ತದೆ, ನಷ್ಟ ಆದಾಗ ಅವನು ಏನ್ ಮಾಡ್ತಾನೆ, ಕಂಗಾಲಾಗಬೇಕಾಗುತ್ತದೆ. ಯಾಕಂದ್ರೆ ಪಡೆದಂತಹ ಸಾಲ, ಬ್ಯಾಂಕ್ ಸಾಲ, ಕೃಷಿ ಸಾಲ, ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಇವೆಲ್ಲವೂ ಖರ್ಚುಗಳನ್ನು ತಾಳಲಾರದೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಸಂಗಗಳನ್ನು ನಾವು ನೋಡಿದೀವಿ, ನಾವು ಕೇಳಿದ್ದೀವಿ. ತಾವು ತಮ್ಮ ಊರಿನಲ್ಲಿ ಯಾರಾದ್ರೂ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಸಾಲ ಹೆಚ್ಚು ಮಾಡಿಕೊಂಡು. ಸೊ ವಿದ್ಯಾರ್ಥಿಗಳನ್ನ ಹೇಳೋ ಉದ್ದೇಶ ಏನಂದ್ರೆ, ಮಳೆ ಹೆಚ್ಚಾದ್ರೂ ಕೂಡ ಮನುಷ್ಯನಿಗೆ ಸರಿ ಇಲ್ಲ, ಅಂದ್ರೆ ರೈತರಿಗೆ ಮಳೆ ಕಡಿಮೆ ಆದ್ರೂ ಕೂಡ ಮನುಷ್ಯನಿಗೆ ಸರಿ ಇಲ್ಲ. ಸೊ ಹೀಗಾಗಿ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳಿ ಕರಿತೀವಿ. ಅತಿವೃಷ್ಟಿ ಅಂದ್ರೆ ಹೆಚ್ಚಾಗಿ ಮಳೆ ಬಿದ್ದು ಬೆಳೆಯನ್ನು ಹಾಳಾಗೋದು. ಅನಾವೃಷ್ಟಿ ಅಂದ್ರೆ ಮಳೆ ಕಡಿಮೆಯಾಗಿ ಬೆಳೆಯನ್ನು ಭೂಮಿಯಲ್ಲಿ ಒಣಗಿ ಹೋಗೋದನ್ನ ನಾವು ಅನಾವೃಷ್ಟಿ ಅಂತೇಳಿ ನಾವು ಕರೆಯುವರಾಗಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ಇಂತಹ ಒಂದು ಪರಿಸ್ಥಿತಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಜಗತ್ತಿನ ಕಾಲುವೆ ನೀರು ಹೊಂದಿದ ದೇಶಗಳು ಭಾರತ ಸಹ ಮುಖ್ಯವಾದವು. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಕಾಲುವೆಗಳ ಒಂದು ಸುವ್ಯವಸ್ಥಿತವಾದ ಕಾಲುವೆಗಳು ಇರಲಿಲ್ಲ. ಯಾವಾಗ ನಮ್ಮ ದೇಶವನ್ನು ಸ್ವತಂತ್ರ ಆದ್ಮೇಲೆ. ಯಾಕಂದ್ರೆ ಅವಾಗ ತಾನೇ ನಮ್ಮ ದೇಶ ಸ್ವತಂತ್ರವಾಗಿತ್ತು. 32 ಕೋಟಿ ಜನಸಂಖ್ಯೆ ಇತ್ತು. ನಮ್ಮ ದೇಶವನ್ನು ಸ್ವತಂತ್ರ ಆದ್ಮೇಲೆ ನಮ್ಮ ದೇಶದ ಜನಸಂಖ್ಯೆ 32 ಕೋಟಿ. ಸುಸ್ಥಿರವಾದಂತಹ ಸರ್ಕಾರ ಇದ್ದಿಲ್ಲ. ಯಾಕಂದ್ರೆ ಬ್ರಿಟಿಷರ ಆಳ್ವಿಕೆಯಿಂದ, ಬ್ರಿಟಿಷರ ದಬ್ಬಾಳಿಕೆಯಿಂದ, ಬ್ರಿಟಿಷರ ಅವರ ಒಂದು ಕಾನೂನಿಂದ, ಅವರ ಒಂದು ಆಡಳಿತದಿಂದ ನಮ್ಮ ದೇಶವು ರೋಷಿ ಹೋಗಿತ್ತು. ತುಂಬಾ ಸಂಕಷ್ಟದಲ್ಲಿತ್ತು ನಮ್ಮ ದೇಶದ ಅವತ್ತಿನ ಜನತೆ. ಸೊ ಅವತ್ತಿನ ಸಮಯದಲ್ಲಿ ಯಾವುದೇ ರೀತಿಯ ಅಂತಹ ನೀರಿನ ಕಾಲುವೆಗಳ ಪ್ರಮಾಣ ಅಷ್ಟಷ್ಟಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಹೊಂದಿದ್ದಿಲ್ಲ. ನೀರನ್ನು
ನೇರವಾಗಿ ಹೊಲಗಳಿಗೆ ಸೇರಿಸಿ ಬೆಳೆಗಳಿಗೆ ನೀರು ಕುಡಿಸುವಂತ ಒಂದು ಪದ್ಧತಿಯನ್ನು ಅವತ್ತಿನ ಕಾಲದಲ್ಲಿ ಸಮರ್ಪಕವಾಗಿ ಇದ್ದಿಲ್ಲ. ಸೊ ಹೀಗಾಗಿ ಏನಾಗ್ತಂದ್ರೆ ತುಂಬಾ ಮಳೆ ಆದಾಗ ಹೊಲದಲ್ಲಿ ನೀರು ತುಂಬ ಹೋಗಿ ಬೆಳೆಗಳು ನಾಶ ಆಗ್ಬಿಟ್ಟವು. ಯಾಕೆ ನಾಶ ಆದಂದ್ರೆ ಸಮರ್ಪಕವಾದ ಕಾಲುವೆಗಳ ಅವಾಗ ಸಿಸ್ಟಮ್ ಇರಲಿಲ್ಲ ಅಥವಾ ಪದ್ಧತಿ ಇರಲಿಲ್ಲ. ನೋಡಿ, ವಿಸ್ತಾರವಾದ ಸಾಗುವಳಿ ಭೂಮಿಗೆ ಕಾಲುವೆ ನೀರಾವರಿಯನ್ನು ಒದಗಿಸಬಹುದಾಗಿದೆ. ವಿಸ್ತಾರವಾದಂತಹ ಭೂಮಿಗೆ ಉದಾಹರಣೆ ನೋಡಿ, ವಿಸ್ತಾರವಾದಂತಂದ್ರೆ 10 ಎಕರೆ 20 ಎಕರೆ 30 ಎಕರೆ ತುಂಬಾ ವಿಸ್ತಾರವಾದಂತಹ ಭೂಮಿಗಳಿಗೆ ಕೆರೆಯಿಂದ ಕಾಲುವೆಯಿಂದ ನೀರನ್ನು ಬಿಡಬಹುದಾಗಿದೆ. ಭಾರತದ ಸುಮಾರು 16.5 ದಶಲಕ್ಷ ಹೆಕ್ಟೇರ್ ಪ್ರದೇಶವು ಕಾಲುವೆ ನೀರಾವರಿ ಕ್ಷೇತ್ರವನ್ನು ಹೊಂದಿದೆ. ಎಷ್ಟೇ 16.50 ದಶಲಕ್ಷ ಹೆಕ್ಟೇರ್ ಪ್ರದೇಶ ಕಾಲುವೆ ನೀರಾವರಿಯಿಂದ ಕೂಡಿದೆ. ನೋಡಿ, ಎಷ್ಟೇ 16.50 ದಶಲಕ್ಷ ಹೆಕ್ಟೇರ್ ಪ್ರದೇಶ ಕಾಲುವೆ ನೀರಿನಿಂದ ಭೂಮಿಯನ್ನು ನೀರು ಕುಡಿತಾ ಇದೆ. ಸೊ ವಿದ್ಯಾರ್ಥಿಗಳು, ಇದು ದೇಶದಲ್ಲಿ ಬಾವಿಯ ನಂತರ 2ನೇ ಮುಖ್ಯ ನೀರಾವರಿಯ ಮೂಲವಾಗಿದೆ. ನೋಡಿ, ಬಾವಿಗಳು ಏನ್ ಮಾಡ್ತಾರೆ, ರೈತರು ಅವರವರ ಬಾವಿಯ ಹೊಲದಲ್ಲಿ ಭೂಮಿ ಏನಾಗುತ್ತೆ, ಬಾವಿಯನ್ನು ತೆಗೆದುಕೊಂಡು ಬಾವಿಯಲ್ಲಿ ನಿಂತಹ ನೀರನ್ನು ಅಥವಾ ಭೂಮಿಯಲ್ಲಿಂದ ಬಂದಂತ ನೀರನ್ನ ಏನ್ ಮಾಡ್ತಾರೆ, ಬೆಳೆಗಳಿಗೆ ಬೆಳೆಸ್ಕೊತಾರೆ. ಕೆಲವೊಂದು ಪ್ರದೇಶಗಳಿಗೆ ಬಾವಿ ತೋಡಿದ್ರು ಕೂಡ ನೀರು ಬೀಳುವುದಿಲ್ಲ. ಬಿಕಾಸ್ ನೀರಿನ ಪ್ರಮಾಣ ಅಲ್ಲಿ ಕಡಿಮೆ ಆಗಿರುತ್ತದೆ. ನೀರಿನ ಪ್ರಮಾಣ ಕಡಿಮೆ ಆಗಿದ್ದರಿಂದ ಅಲ್ಲಿ ನೀರು ಹತ್ತುವುದಿಲ್ಲ. ಕೊಳವೆ ಬಾವಿ ಕೂಡ ನೀರು ಹತ್ತುವುದಿಲ್ಲ. ಓಪನ್ ಅಂದ್ರೆ ತೆರೆದ ಬಾವಿ ಕೂಡ ನೀರಲ್ಲಿ ಸಿಗುವುದಿಲ್ಲ. ಅಲ್ಲಿ ಬರಗಾಲ ಇರುತ್ತದೆ ಅಂತ ನಾವು ಹೇಳ್ಬೋದು. ಕೆಲವೊಂದು ಪ್ರದೇಶಗಳಲ್ಲಿ ಈಗ ನಾವು ಉತ್ತರ ಕರ್ನಾಟಕಕ್ಕೆ ಹೋದಾಗ ನಾವು ಉತ್ತರ ಕರ್ನಾಟಕ ಅಂದ್ರೆ ಉದಾಹರಣೆಗೆ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಬೀದರ್, ಕೆಲವೊಂದು ಪ್ರದೇಶಗಳಿಗೆ ನಾವು ಹೋದಾಗ 800, 600, 900 ಸಾವಿರ ಅಡಿ ಭೂಮಿಯಲ್ಲಿ ಕೊಳವೆ ಬಾವಿ ಹೊಡೆದಾಗ ಕೂಡ ನೀರು ಸಿಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತದೆ. ಸೊ ಇದು ದೇಶದಲ್ಲಿ ಬಾವಿಯ ನಂತರ 2ನೇ ಮುಖ್ಯ ನೀರಾವರಿಯ ಮೂಲವಾಗಿದೆ. ಇದರಲ್ಲಿ 2 ಪ್ರಕಾರಗಳಿವೆ. ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ. ನೋಡ್ರಿ, ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸರ್ವಕಾಲಿಕ ಕಾಲುವೆ. ಏನಿದು ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ ಅಂದ್ರೆ? ನೋಡಿ, ಪ್ರವಾಹ ಕಾಲುವೆ ಅಂದ್ರೆ ಏನಂದ್ರೆ ಯಾವುದೇ ರೀತಿಯ ಅಣೆಕಟ್ಟುಗಳನ್ನು ಕಟ್ಟದೆ. ನೋಡಿ, ಯಾವುದೇ ರೀತಿಯ ಅಣೆಕಟ್ಟನ್ನು ಕಟ್ಟದೆ ಅಂದ್ರೆ ಕೆರೆಗಳಿಗಾಗಲಿ ಅಥವಾ ನದಿಗಳಿಗಾಗಲಿ ಅಣೆಕಟ್ಟು ಕಟ್ಟದೆ ಅಂದ್ರೆ ಕಾಲುವೆಗಳನ್ನು ಕಟ್ಟದೆ. ಏನಂತಾರೆ ಮುಂದೆ, ಯಾವುದೇ ರೀತಿಯ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಲಾಗುವುದು. ನದಿಗಳು ತುಂಬಿ ಹರಿಯುವಾಗ ಈ ಕಾಲುವೆಗಳ ಮೂಲಕ ನೀರನ್ನು ಹರಿಯುವುದು. ಇವುಗಳಿಗೆ ಪ್ರವಾಹ ಕಾಲುವೆಗಳಂತೇಳಿ ನಾವು ಕರೆಯುವರಾಗಿದ್ದೇವೆ. ನದಿಗಳಿಂದ ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ರೈತರ ಹೊಲಗಳಿಗೆ ನೀರನ್ನು ಬಿಡ್ತಾರೆ. ನದಿಗಳಿಂದ ನೇರವಾಗಿ ರೈತರ ಹೊಲಗಳಿಗೆ ನಾವು ನೀರನ್ನು ಬಿಡುವಾಗ ನೀರು ಯಾವಾಗ ಬಿಡ್ತಾರೆ? ಮಳೆಯಿಂದ. ಅಂದ್ರೆ ಮಳೆಯಿಂದ ಏನಾಗ್ತದೆ, ನದಿಗಳನ್ನು ತುಂಬ ಹರಿಯುವಾಗ ನದಿಯ ಕೆಳಗಡೆ ಊರುಗಳನ್ನು ಮುಳುಗಡೆ ಆಗುವಂತಹ ಪರಿಸ್ಥಿತಿ ಬಂದಾಗ ಆವಾಗ ಏನ್ ಮಾಡ್ತಾರೆ ಅಂದ್ರೆ ಕಾಲುವೆಗಳ ಮುಖಾಂತರವಾಗಿ ನೀರನ್ನು ಒಂದೇ ಸಮನೆ ಬಿಟ್ಟು ಬಿಡ್ತಾರೆ ನೀರಾವರಿ ಇಲಾಖೆಗಳು. ಆವಾಗ ಏನಾಗ್ತದೆ ಅಂದ್ರೆ ಇದನ್ನು ನಾವು ಪ್ರವಾಹ ಕಾಲುವೆ ಅಂತ ನಾವು ಕರೆಯಲಾಗಿದ್ದೇವೆ. ಅಂದ್ರೆ ಇದನ್ನೇನಾಗ್ತದೆ, ಪ್ರವಾಹದ ಮೂಲಕವಾಗಿ ಅದು ಜೋರವಾಗಿ ರಭಸವಾಗಿ ಇಲ್ಲಿ ನೀರನ್ನು ಹರಿಯುವುದರಿಂದ ಅದು ಬೆಳೆಗಳಿಗೆ ಕಡಿಮೆ ಉಪಯುಕ್ತತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಉದಾಹರಣೆಗೆ ಕಬ್ಬಿಗೆ ಅನುಕೂಲವಾಗುತ್ತದೆ, ಮಾವಿನ ತೋಟಗಳಿಗೆ ಅನುಕೂಲವಾಗುತ್ತದೆ. ಆದರೆ ದ್ವಿದಳ ಧಾನ್ಯಗಳಾದಂತಹ ಹೆಸರು, ಜೋಳ, ಕಾಳು, ಬೇಳೆ, ಕಡಲೆ ಮುಂತಾದ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಅಂದ್ರೆ 2 ತಿಂಗಳ 3 ತಿಂಗಳಲ್ಲಿ ಬೆಳೆ ಬರ್ತಲ್ಲ, ಅಥವಾ ತರಕಾರಿ ಅನ್ಕೋರಿ, ಇವೆಲ್ಲ ಬೆಳೆಗಳಿಗೆ ಪ್ರವಾಹ ಕಾಲುವೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಆ ಸಸಿಗಳು ಅಂದ್ರೆ ಗಿಡಗಳ ಬೆಳೆಗಳ ಸಸಿಗಳು ಅದರ ಬೇರುಗಳು ಸಣ್ಣ ಪ್ರಮಾಣದಲ್ಲಿ ಭೂಮಿಯಲ್ಲಿ ಹೋಗಿರ್ತವೆ. ಯಾಕಂದ್ರೆ 2 ರಿಂದ 3 ತಿಂಗಳಲ್ಲಿ ಅದು ಬೆಳೆ ತೆಗೆಯುವಂತ ಒಂದು ಬೆಳೆಯಾಗಿರುತ್ತದೆ. ಉದಾಹರಣೆಗೆ ಕಬ್ಬಿಗ ವರ್ಷಕ್ಕೊಂದೇ ಬೆಳೆ ತೆಗೆಯೋದು. ಒಂದು ಕಬ್ಬು ಅನ್ನೋದು ಒಂದು ವರ್ಷಕ್ಕೆ ಒಂದೇ ಬೆಳೆ ತೆಗೆಯೋದು. ಆದ್ದರಿಂದ ಎರಡನೇದಾಗಿ ಉದ್ದ ತುಂಬಾ ಹೈಟ್ ಎತ್ತರಕ್ಕೆ ಹೋಗುತ್ತದೆ. ಯಾವ ರೀತಿ ಅದು ಕಬ್ಬಿನ ಒಂದು ತುಂಡನ್ನು ಎತ್ತರಕ್ಕೆ ಹೋಗುತ್ತಾ ಅದೇ ರೀತಿ ಅದರ ಬೇರುಗಳು ಕೂಡ ಭೂಮಿಯಲ್ಲಿ ಆಳವಾಗಿ ಹೋಗುತ್ತವೆ. ಯಾವ ಗಿಡದ ಬೇರುಗಳು ಆಳವಾಗಿ ಹೋಗುತ್ತದೆ ಅದು ಪ್ರವಾಹ ನೀರನ್ನು ತಡ್ಕೋಬಹುದು, ಅದರ ಪ್ರವಾಹದಿಂದ ಆ ಗಿಡನ ಉಳಿಬಹುದು. ಆದರೆ ಭೂಮಿಯ ಮೇಲ್ಮೈ ಭಾಗದಲ್ಲಿ ಅಂದ್ರೆ ಸುಮಾರು 2 ಇಂಚು 3 ಇಂಚು 4 ಇಂಚು 6 ಇಂಚು ಒಳಗೆ ಹೋದಂತಹ ಬೇರುಗಳನ್ನು ಹೊಂದಿದಂತಹ ಗಿಡಗಳು, ಸಸಿಗಳು ಅಥವಾ ಬೆಳೆಗಳು ಏನಾಗ್ತವೆ, ಪ್ರವಾಹ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತವೆ. ಯಾಕಂದ್ರೆ ನೀರಿನ ರಭಸ ಇಲ್ಲಿ ತುಂಬಾ ಜಾಸ್ತಿ ಆಗಿರ್ತದೆ. ಸೊ ಇದನ್ನು ನಾವು ಪ್ರವಾಹ ಕಾಲುವೆ ಅಂತ ಹೇಳಿ ನಾವಿಲ್ಲಿ ಕರೆಯುವರಾಗಿದೆ. ಅಂದ್ರೆ ಯಾವುದೇ ರೀತಿಯಲ್ಲಿ ನೀರಿನ ಸ್ಟೋರೇಜ್ ಇರುವುದಿಲ್ಲ, ನೀರಿನ ಶೇಖರಣೆ ಭಾಗ ಇಲ್ಲಿ ಇರುವುದಿಲ್ಲ. ಅಂದ್ರೆ
ಅಣೆಕಟ್ಟಿರೋದಿಲ್ಲ ಅಥವಾ ಡ್ಯಾಮ್ ಇರೋದಿಲ್ಲ. ಇಲ್ಲಿ ಡ್ಯಾಮ್ ಇಲ್ಲ, ಅಣೆಕಟ್ಟಿಲ್ಲ. ಸೊ ಹೀಗಾಗಿ ನೀರನ್ನು ಒಂದೇ ಸಮನೆ ನದಿಯಿಂದ ನೇರವಾಗಿ ಕಾಲುವೆಗಳಿಗೆ ಬಿಡುವಾಗ ಅಲ್ಲಿನ ನೀರಿನ ರಭಸತೆಯನ್ನು ತುಂಬಾ ಸ್ಪೀಡ್ ಆಗಿರುತ್ತದೆ. ಸೊ ಅಲ್ಲಿ ಸಣ್ಣ ಪುಟ್ಟ ಬೆಳೆಗಳನ್ನು ಕೊಚ್ಕೊಂಡು ಹೋಗುತ್ತವೆ. ಅದನ್ನು ನಾವು ಪ್ರವಾಹ ಕಾಲುವೆಗಳಂತೇಳಿ ನಾವು ಕರೆಯೋರಾಗಿದ್ದೇವೆ. ಎರಡನೇದಾಗಿ ಸರ್ವಕಾಲಿಕ ಕಾಲುವೆ. ನೋಡಿ, ಸರ್ವಕಾಲಿಕ ಕಾಲುವೆ ಏನಿದು? ಸರ್ವಕಾಲಿಕ ಕಾಲುವೆ ಅಂದ್ರೆ ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ, ನೋಡಿ ವಾಟರ್ ಸ್ಟೋರೇಜ್ ಅಂತ ಕರಿತೀವಿ ನಾವು. ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲು ತೋಡುವ ಕಾಲುವೆಗಳಿಗೆ ಸರ್ವಕಾಲಿಕ ಕಾಲುವೆಗಳಂತ ನಾವು ಕರೆಯುವರಾಗಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ತಾವು ನೀರಿನ ಸ್ಟೋರೇಜ್ ಅಂದ್ರೆ ಅಣೆಕಟ್ಟುಗಳು, ಜಲಾಶಯಗಳು, ನೀರಿನ ಸಂಗ್ರಹಣೆ, ಇವೆಲ್ಲ ನಿಮ್ಮ ವಿಷಯ ಬಂದಾಗ ನಿಮಗೊಂದು ವಿಷಯ ನೆನಪಾಗಬಹುದು, ಡ್ಯಾಮ್ಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳು. ಉದಾಹರಣೆಗೆ ಈಗ ನಾವು ಸೌದತ್ತಿ ಅಂತ ಹೋದರೆ, ನಮ್ಮ ಧಾರವಾಡದಿಂದ ಸೌದತ್ತಿ ಎಲ್ಲ ನಮ್ಮ ಗುಡ್ಡಕ್ಕೆ ಹೋದಾಗ ಅಥವಾ ಅಲ್ಲಿ ಮಲಪ್ರಭಾ ನದಿಗೆ ಡ್ಯಾಮ್ಗಳನ್ನು ಕಟ್ಟಲಾಗಿದೆ. ಡ್ಯಾಮ್ಗಳಿದೆ, ಅಣೆಕಟ್ಟಲಿದೆ. ಅದನ್ನೇ ಸ್ವಲ್ಪ ಮುಂದ್ಗಡೆ ಕೆಳಗಡೆ ನಾವು ಹೋದಾಗ ಬಾಗಲಕೋಟೆ ಜಿಲ್ಲೆ ಆಲಮಟ್ಟಿ ಎನ್ನುವಂತರಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಬೃಹತ್ತಾದಂತಹ ಡ್ಯಾಮ್ ಅನ್ನು, ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದಕ್ಕೆ ಆಲಮಟ್ಟಿ ಡ್ಯಾಮ್ ಅಂತ ನಾವು ಕರೆಯೋರಾಗಿದ್ದೇವೆ. ಆಮೇಲೆ ಈ ಸೈಡ್ ಅಂದ್ರೆ ನಾವು ಬಳ್ಳಾರಿ ಸೈಡ್ ಮೇಲೆ ಬಂದಾಗ, ಬಳ್ಳಾರಿ ಹೊಸಪೇಟೆ ಕಡೆ ಬಂದಾಗ ಅಲ್ಲಿ ನಾವು ತುಂಗಭದ್ರಾ ಡ್ಯಾಮ್ ಅನ್ನು ನಾವು ಕಾಣುವರಾಗಿದ್ದೇವೆ. ಆಮೇಲೆ ಈ ಕಡೆ ಬೆಳಗಾವಿ ಸೈಡ್ ನಲ್ಲಿ ಹೋದಾಗ, ನಾವು ಬೆಳಗಾವಿ ಗೋಕಾಕಲ್ಲಿ ಹೋದಾಗ ಹಿಡಕಲ್ ಡ್ಯಾಮ್ ಅನ್ನುವಂಥದ್ದು ನಾವು ಕಾಣುವರಾಗಿದೆ. ಹಿಡಕಲ್ ಅಣೆಕಟ್ಟು, ಸುಮಾರು ಅಣೆಕಟ್ಟುಗಳು. ಮತ್ತೆ ನಾವು ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೋದಾಗ ನಾವು ಬಹಳಷ್ಟು ಅಣೆಕಟ್ಟುಗಳನ್ನು ನಾವು ನೋಡುವರಾಗಿದ್ದೇವೆ. ಭದ್ರಾ ಜಲಾಶಯ, ಶಿವಮೊಗ್ಗದಲ್ಲಿ ಭದ್ರಾ ಜಲಾಶಯ ಕಾಣುವರಾಗಿದ್ದೇವೆ. KRS ಡ್ಯಾಮ್, ಕೃಷ್ಣರಾಜ ಸಾಗರ್ ಡ್ಯಾಮ್, ಕಾವೇರಿ ನದಿಗೆ ಕಟ್ಟಲಾದಂತಹ ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣರಾಜ ಸಾಗರ್ KRS ಡ್ಯಾಮ್ ಅನ್ನು ನೋಡೋರಾಗಿದ್ದೇವೆ. ಸೊ ಇಂಥ 10 ಹಲವು ಡ್ಯಾಮ್ಗಳನ್ನು, ಅಣೆಕಟ್ಟು, ಜಲಾಶಯಗಳನ್ನು, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಸ್ಥಾವರ, ಹೀಗೆ 10 ಹಲವು ನಾವು ಅಣೆಕಟ್ಟ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಹಾಸನ ಜಿಲ್ಲೆ ಇದ್ರಿ. ಹಾಸನ ಜಿಲ್ಲೆಯಲ್ಲಿ ಯಾವುದಂದ್ರೆ ಅದೊಂದು ಯಾವುದ್ರ ನದಿ, ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಅಣೆಕಟ್ಟಿದೆ ನೋಡಿ, ನಾನು ಅದು ಶರಾವತಿ ನದಿಗೆ ಕಟ್ಟಲಾದಂತಹ ಅಣೆಕಟ್ಟಲ್ಲಿದೆ. ಸೊ ಹೀಗೆ ಈ ರೀತಿ ನಾವು ಹಲವು ಅಣೆಕಟ್ಟುಗಳು, ಜಲಾಶಯಗಳನ್ನು ನೋಡೋರಾಗಿದ್ದೇವೆ ಕರ್ನಾಟಕದಲ್ಲಿ. ದೇಶದಲ್ಲಿ ಹೋದ ಮೇಲೆ ತುಂಬಾ ಅಣೆಕಟ್ಟುಗಳಿವೆ. ಸೊ ಈ ಅಣೆಕಟ್ಟು ಕಟ್ಟೋದ್ರಿಂದ ಏನ್ ಲಾಭ ಅಂದ್ರೆ ಅಲ್ಲಿ ನೀರಿನ ಶೇಖರಣೆಯನ್ನು ಮಾಡಿಕೊಳ್ಳುತ್ತಾರೆ. ನೀರಾವರಿಯಲ್ಲಿ ಅಂದ್ರೆ ನಮ್ಮ ನೀರಾವರಿಗೆ ಸಂಬಂಧಪಟ್ಟ ನಮ್ಮ ಕರ್ನಾಟಕ ಸರ್ಕಾರದ 2 ಇಲಾಖೆಗಳಿವೆ. ಒಂದು ಸಣ್ಣ ನೀರಾವರಿ ಇಲಾಖೆ, ಇನ್ನೊಂದು ಬೃಹತ್ ನೀರಾವರಿ ಇಲಾಖೆ. ಈ ಬೃಹತ್ ನೀರಾವರಿ ಇಲಾಖೆಯವರು ಡ್ಯಾಮ್ಗಳನ್ನು, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು, ಅಣೆಕಟ್ಟುಗಳನ್ನು ಕಟ್ಟಿ ಅಲ್ಲಿಂದ ಮುಂದೆ ರೈತರಿಗೆ ನೀರನ್ನು ಹರಿಬಿಡ್ತಾರೆ ಬೆಳೆಗಳಿಗೆ. ಇದನ್ನು ಬೃಹತ್ ನೀರಾವರಿ ಇಲಾಖೆಗೆ ಬರ್ತದೆ. ಚಿಕ್ಕ ಪುಟ್ಟ ಕೆರೆಗಳಿಗೆ ಅಂದ್ರೆ ಗ್ರಾಮಗಳಲ್ಲಿರುವಂತಹ ಸಣ್ಣ ಪುಟ್ಟ ಕೆರೆಗಳಿಗೆ ಒಡ್ಡುಗಳನ್ನು ಕಟ್ಟಿ, ಅಂದ್ರೆ ಅಲ್ಲಿ ಸಣ್ಣ ಪುಟ್ಟ ಅಣೆಕಟ್ಟನ್ನು ಕಟ್ಟಿ ಅಥವಾ ಕಾಲುವೆಗಳನ್ನು ಅಲ್ಲಿಂದ ತೆಗೆದು ನೀರು ಏನು ರೈತರ ಭೂಮಿಗೆ ನೀರು ಹರಿಸ್ತೀವಿ, ಅದನ್ನು ನಾವು ಸಣ್ಣ ನೀರಾವರಿ ಇಲಾಖೆ ಅಂತ ಕರಿತೀವಿ. ಅಂದ್ರೆ ಚಿಕ್ಕ ಪುಟ್ಟ ಕೆರೆ, ಗುಂಡಗಳನ್ನು, ನದಿಗಳನ್ನು ನೋಡಿಕೊಳ್ಳೋದು ಸಣ್ಣ ನೀರಾವರಿ ಇಲಾಖೆ ಕೆಲಸವಾದರೆ, ಬೃಹತ್ ಜಲಾಶಯಗಳು, ಬೃಹತ್ ನದಿಗಳು, ಬೃಹತ್ ಅಣೆಕಟ್ಟುಗಳು, ಬೃಹತ್ತಾದಂತಹ ನೀರಿನ ಶೇಖರಣೆ ಪ್ರಮಾಣವನ್ನು ನೋಡಿಕೊಳ್ಳೋದು ಬೃಹತ್ ನೀರಾವರಿ ಯೋಜನೆ. ಸೊ ಇದೆ ಬೃಹತ್ ನೀರಾವರಿ ಇಲಾಖೆ. ಸೊ ಇದೇನ ನಾವು ನೋಡ್ತಾ ಇದ್ದೇವೆ ಅಂದ್ರೆ, ಇದಕ್ಕೆ ಸರ್ವಕಾಲಿಕ ಕಾಲುವೆಗಳಲ್ಲಿ ಏನಾಗ್ತದೆ ಅಂದ್ರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ, ಜಲಾಶಯಗಳನ್ನು ಕಟ್ಟಿ, ನೀರಿನ ಶೇಖರಣೆಯನ್ನು ಮಾಡಿ, ಯಾವಾಗ ಮಳೆಗಾಲದಲ್ಲಿ ನೀರಿನ ಶೇಖರಣೆ ಮಾಡಿದ ನಂತರ, ಆಮೇಲೆ ಮಳೆಗಾಲ ಆದ್ಮೇಲೆ ಚಳಿಗಾಲದಲ್ಲಿ ನೀರಿನ ಅವಶ್ಯಕತೆ ಕೆಲವೊಂದು ಪ್ರದೇಶಗಳಿಗೆ ಅವಶ್ಯಕತೆ ಇದೆ, ಕೆಲವೊಂದು ಪ್ರದೇಶಗಳಿಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಬೇಸಿಗೆ ಅಂದ್ರೆ ಆಫ್ಟರ್ ಜನವರಿ ಫೆಬ್ರವರಿ ಅಂದ್ರೆ ಮಾರ್ಚ್ ಮೇಲೆ ಕೆಲವೊಂದು ಪ್ರದೇಶಗಳಲ್ಲಿ ನೀರು ಇರೋದಿಲ್ಲ. ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ 3 ತಿಂಗಳ ಬೇಸಿಗೆ ಕಾಲದಲ್ಲಿ ಮಳೆ ಇರುವುದಿಲ್ಲ. ಸೊ ಹೀಗಾಗಿ ಉದಾಹರಣೆಗೆ ನಾವು ಗಂಗಾವತಿ ಸೈಡ್ ಹೋದಾಗ, ಗಂಗಾವತಿ, ರಾಯಚೂರು, ಬಳ್ಳಾರಿ ಆ ಕಡೆ ಹೋದ್ಮೇಲೆ ಬೇಸಿಗೆ ಕಾಲದಲ್ಲಿ ಕೂಡ ಅವರು ಭತ್ತವನ್ನು ನಾಟಿ ಮಾಡುವವರಾಗಿದ್ದಾರೆ ರೈತರು. ಸೊ ಬೇಸಿಗೆ ಕಾಲದಲ್ಲಿ ಮಳೆ ಇರೋದಿಲ್ಲ, ಭತ್ತಕ್ಕೆ ನೀರು ಬೇಕು. ಅವಾಗ ಏನ್ ಮಾಡ್ತಾರೆ, ತುಂಗಭದ್ರಾ ಜಲಾಶಯ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಹೊಸಪೇಟೆದಲ್ಲಿ ಇರುವಂತಹ ತುಂಗಭದ್ರಾ ಜಲಾಶಯದಿಂದ ಅಲ್ಲಿನ ನೀರಿನ ಪ್ರಮಾಣವನ್ನು ನೋಡಿಕೊಂಡು ಎಷ್ಟು ಎಕರೆ ನೀರಿಗೆ ನಾವು ನೀರು ಉಣಿಸಬಹುದು, ಅದು ನೀರಾವರಿ ತಜ್ಞರ ತಂಡ ಇರುತ್ತದೆ, ಅವರ ಜಜ್ಮೆಂಟ್ ಮಾಡ್ತಾರೆ. ಇಷ್ಟು ಕ್ಯೂಸೆಕ್ಸ್ ನೀರುಗಳನ್ನು ಬಿಟ್ರೆ ಇಷ್ಟು ಎಕರೆ ಜಮೀನ ನೀರು ಕುಡಿತದೆ ಅಂತ ಹೇಳಿ ಅವರ ಒಂದು ಲೆಕ್ಕಾಚಾರ ಪ್ರಕಾರ ಬೇಸಿಗೆ ಕಾಲದಲ್ಲಿ ಶೇಖರಿಸಲ್ಪಟ್ಟ ನೀರು ಅಥವಾ ಸಂಗ್ರಹಿಸಲ್ಪಟ್ಟ ನೀರನ್ನು ಅಣೆಕಟ್ಟುಗಳ ಮೂಲಕವಾಗಿ, ಕಾಲುವೆಗಳು ಅಂದ್ರೆ ಸರ್ವಕಾಲಿಕ ಕಾಲುವೆಗಳ ಮೂಲಕವಾಗಿ ನೀರನ್ನು ಬೆಳೆಗಳಿಗೆ ಹರಿಸುತ್ತಾರೆ. ಇದನ್ನು ನಾವು ಸರ್ವಕಾಲಿಕ ಕೆರೆ ಅಂತ ಹೇಳಿ ಕರೆಯುವರಾಗಿದ್ದೇವೆ. ಸೊ ಭಾರತದಲ್ಲಿ ಉತ್ತರ ಪ್ರದೇಶ ನೋಡಿ, ನಮ್ಮ ದೇಶದಲ್ಲಿ ಹೆಚ್ಚಿನ ಅಣೆಕಟ್ಟುಗಳು, ಹೆಚ್ಚಿನ ಕಾಲುವೆಗಳು ನಾವು ಕಾಣೋದು ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ್, ಹರಿಯಾಣ ಮತ್ತು ಬಿಹಾರ ರಾಜ್ಯಗಳಲ್ಲಿ ಈ ಕಾಲುವೆಗಳ ಜಾಲ ಹರಡಿದೆ. ಯಾಕಂದ್ರೆ ನೋಡಿ, ಈ ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ್, ಹರಿಯಾಣ ಈ ಕಡೆ ಏನಿದೆ ಅಂದ್ರೆ
ಗೋಧಿ ಬೆಳೆ ಜಾಸ್ತಿ ಬೆಳೀತಾರೆ. ಗೋಧಿ ಬೆಳೆ ಜಾಸ್ತಿ ಬೆಳೀತಾರೆ. ಅದಕ್ಕಾಗಿ ಅಲ್ಲಿ ದೊಡ್ಡ 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 ಗೋಧಿ ಏನಂದ್ರೆ ಮೀನುಗಳು, ಗೋಧಿ ಹಿಟ್ಟಿನ ಮೀನುಗಳು ನಾವು ಉತ್ತರ ಭಾರತದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನೋಡೋರಾಗಿದ್ದೇವೆ. ಉದಾಹರಣೆಗೆ ಹೇಳಬೇಕಾದ್ರೆ ಈಗ ನಾವು ದಕ್ಷಿಣ ಭಾರತದಲ್ಲಿ ಗೋಧಿ ಅಂದ್ರೆ ಚಪಾತಿ, ಊಟಕ್ಕೆ ನಾವು ಮನೆಯಲ್ಲಿ ಅಡಿಗೆ ಮಾಡ್ತಿರಲ್ಲ ಚಪಾತಿ, ಗೋಧಿ ಚಪಾತಿ, ಅದನ್ನ ಗೋಧಿ ಹಿಟ್ಟು ಜಾಸ್ತಿ ಬರೆಯೋದು ಉತ್ತರ ಭಾರತದಿಂದ. ಉದಾಹರಣೆಗೆ ನಿಮ್ಮ ಮಾರ್ಕೆಟ್ ನಲ್ಲಿ ಸಿಗುವಂತ ನೀವು ಬ್ರ್ಯಾಂಡ್ ಗಳನ್ನ ನೋಡ್ಬೇಕಾದ್ರೆ ಸಿಲ್ವರ್ ಕಾಯಿನ್ ಅಂತಿದೆ, ಆಶೀರ್ವಾದ್ ಆಟ ಅಂತಿದೆ, ಅನ್ನಪೂರ್ಣ ಆಟ ಇದೆ, ಓಕೆ ಅಂತಿದೆ. ಈಗ ಸುಮಾರು ವಿಧ ವಿಧವಾದಂತಹ ಬ್ರ್ಯಾಂಡ್ ಗೋಧಿ ಹಿಟ್ಟನ್ನು ನಾವು ನೋಡುವಾಗ ಅವೆಲ್ಲವೂ ಬರುವು ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್ನಿಂದ. ಯಾಕಂದ್ರೆ ಪಂಜಾಬ್ನಲ್ಲಿ ಕೂಡ ತುಂಬಾ ಗೋಧಿಯನ್ನು ಬೆಳೆಸ್ತಾರೆ ನಮ್ಮ ರೈತರಲ್ಲಿ. ಯಾಕಂದ್ರೆ ತುಂಬಾ ಪಂಜಾಬ್ನಲ್ಲಿ ಕೂಡ ದೊಡ್ಡ ದೊಡ್ಡ ಬೃಹತ್ತಾಕಾರದಂತಹ ಅಣೆಕಟ್ಟುಗಳಿವೆ. ಅಲ್ಲಿ ನೀರಿನ ಸಂಗ್ರಹದ ಪ್ರಮಾಣ ಜಾಸ್ತಿ ಇದೆ. ಸೊ ಮಳೆಗಾಲದಲ್ಲಿ ಸಂಗ್ರಹಿಸಲ್ಪಟ್ಟ ನೀರನ್ನು ಬೇಸಿಗೆ ಕಾಲದಲ್ಲಿ ಅಥವಾ ಅವಶ್ಯಕತೆ ಇದ್ದಾಗ ರೈತರಿಗೆ ಬಿಟ್ಟು, ರೈತರ ಹೊಲಗಳಿಗೆ ನೀರು ಬಿಟ್ಟು ಅಲ್ಲಿ ಗೋಧಿಯನ್ನು ಬೆಳೆಸ್ತಾರೆ. ಸೊ ಅಲ್ಲಿ ಬೆಳೆಸಿದಂತಹ ಗೋಧಿಗಳನ್ನ ಬೆಳೆಸಿದ ನಂತರ ಅಂದ್ರೆ ರೈತರು ಬೆಳೆ ತೆಗೆದ ಮೇಲೆ ಅಲ್ಲಿ ಮೀನುಗಳಿಗೆ ಗೋಧಿಗಳ ಕಾಳುಗಳನ್ನು ಕೊಟ್ಟ ಮೇಲೆ ಅಲ್ಲಿಂದ ಹಿಟ್ಟನ್ನು ಮಾಡಿ ನಮಗೆ ಪ್ಯಾಕಿಂಗ್ ಮಾಡಿ ನಾವು ಸೌತ್ ಕರ್ನಾಟಕ ಅಂದ್ರೆ ನಾವು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ, ಈಗ ಆಂಧ್ರ ಭಾಗಗಳಲ್ಲಿ ನಾವು ಊಟವನ್ನು ಮಾಡುವವರಾಗಿದೆ ಗೋಧಿ ಹಿಟ್ಟಿನ ಚಪಾತಿ. ಇದನ್ನು ನಾವು ಆಂಧ್ರ ಪ್ರದೇಶಕ್ಕೆ ಬಂದಾಗ, ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಬಂದಾಗ ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ. ಸೊ ಅವರು ಗೋಧಿ ಬೆಳೆಯೋದಿಲ್ಲ, ಅವರು ಭತ್ತ ಬೆಳೀತಾರೆ. ನೀರಿನ ಪ್ರಮಾಣ ಜಾಸ್ತಿ ಇರುವುದರಿಂದ ಆಂಧ್ರ ಪ್ರದೇಶದ ರೈತರು, ತೆಲಂಗಾಣ ಪ್ರದೇಶರು ಮತ್ತು ನಮ್ಮ ಬಳ್ಳಾರಿ ಭಾಗದ ರಾಯಚೂರು, ಬಳ್ಳಾರಿ, ಹೊಸಪೇಟೆ, ತುಮಕೂರು, ಗಂಗಾವತಿ ಈ ಭಾಗದ ಎಲ್ಲ ಲಿಂಗ್ಸು, ಸಿಂಧನೂರು ಈ ಎಲ್ಲ ಭಾಗದ ರೈತರು ಏನ್ ಬೆಳೆಯವರಾಗಿದ್ದಾರೆ? ಭತ್ತವನ್ನು ಬೆಳೆಯವರಾಗಿದ್ದಾರೆ. ಅವರಿಗೆ ನೀರು ಎಲ್ಲಿದು? ಹಾಗಾದರೆ ಗಂಗಾವತಿ, ಸಿಂಧನೂರು, ರಾಯಚೂರು ಇವರಿಗೆ ಭತ್ತ ನೀರು ಎಲ್ಲಿದಂದ್ರೆ ನಮ್ಮ ಹೊಸಪೇಟೆ ಡ್ಯಾಮ್. ಸೊ ಯಾವ ರೀತಿ ನಮ್ಮ ಹೊಸಪೇಟೆ ಡ್ಯಾಮ್ ಅಲ್ಲಿ ಕೆಳಭಾಗದ ಅಂದ್ರೆ ಡ್ಯಾಮಿನ ಆಣೆಕಟ್ಟೆಯ ಕೆಳಭಾಗದ ರೈತರಿಗೆ ನೀರು ಉಣಿಸಲಿಕ್ಕೆ ತುಂಗಭದ್ರಾ ಡ್ಯಾಮಿಂದ ನೀರು ಬಿಡ್ತಾರೋ ಬೇಸಿಗೆ ಕಾಲದಲ್ಲಿ, ಸೇಮ್ ಅದೇ ಪ್ರೊಸೆಸ್ ಅನ್ನ ಉತ್ತರ ಭಾರತದಲ್ಲಿ ಅಂದ್ರೆ ಪಂಜಾಬ್, ಹರಿಯಾಣ, ರಾಜಸ್ಥಾನ, ಮಧ್ಯಪ್ರದೇಶ ಆ ಕಡೆ ಗೋಧಿ ಬೆಳೆಗಾರರಿಗೆ ನೀರಿನ ಅವಶ್ಯಕತೆ ಬೇಸಿಗೆ ಕಾಲದಲ್ಲಿ ತುಂಬಾ ಅವಶ್ಯಕತೆ ಇರುತ್ತದೆ. ಸೊ ಅಲ್ಲಿ ಬೃಹತ್ ಆದಂತಹ ಆಣೆಕಟ್ಟೆಗಳು, ಉತ್ತರ ಭಾರತದಲ್ಲಿ ಬೃಹತ್ ಆದ ಆಣೆಕಟ್ಟೆಯಲ್ಲಿ ಶೇಖರಿಸಿದಂತಹ ನೀರನ್ನು ಕೃಷಿ ಭೂಮಿಗೆ ಸರ್ವಕಾಲಿಕ ಕಾಲುವೆಗಳ ಮೂಲಕವಾಗಿ ಹರಿದು ಬಿಡುತ್ತಾರೆ. ಸೊ ಈ ರಾಜ್ಯಗಳಲ್ಲಿ ಅಂದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ನಾವು ಈ ಕಾಲುವೆಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವರಾಗಿದ್ದೇವೆ, ಸರ್ವಕಾಲಿಕ ಕೆರೆ. ಸೊ ಇನ್ನೊಂದು ಕೆರೆ ನೀರಾವರಿ ನೋಡಿ, ಕಾಲುವೆ ನೀರಾವರಿ ಬಂತು, ಈಗ ಕೆರೆ ನೀರಾವರಿ. ಕೆರೆ ನೀರಾವರಿ ಕೆರೆ ನೀರಾವರಿ ಕೆರೆ ಅಂತ ಮೇಲೆ ನಾವು ನಿಮಗೆ ಇವಾಗ ಹೇಳಿದ್ದೇನೆ, ಪ್ರತಿಯೊಂದು ಊರುಗಳ ಚಿಕ್ಕ ಪುಟ್ಟ ಕೆರೆಗಳು ಇದ್ದೇ ಇರ್ತವೆ. ಪ್ರತಿಯೊಂದು ಊರಿಗೆ ಅದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಇರುವುದು ಕೆರೆಗಳು ಇದ್ದೇ ಇರ್ತವೆ ಪ್ರತಿಯೊಂದು ಗ್ರಾಮದಲ್ಲಿ. ಸೊ ಏನಾಗಿದೆ ಅಂದ್ರೆ ಭಾರತದಲ್ಲಿ ಕೆರೆ ನೀರಾವರಿಯು ಪುರಾತನ ಕಾಲದಿಂದಲೂ ರೂಢಿಯಲ್ಲಿ ಬಂದಿದೆ. ನೋಡಿ ನಮ್ಮ ಭಾರತದಲ್ಲಿ ಏನಾಗಿದೆ ಕೆರೆ ನೀರಾವರಿ, ಇದನ್ನು ಏನಾಗಿದೆ ಅಂದ್ರೆ ತುಂಬಾ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿದೆ. ಹೇಗಂದ್ರೆ ಝರಿ, ತೊರೆ ಮತ್ತು ಹಳ್ಳಗಳು. ನೋಡಿ ಝರಿ, ತೊರೆ ಮತ್ತು ಹಳ್ಳಗಳು ಏನು ಕೊಟ್ಟಿದ್ದಾರೆ? ಝರಿ, ತೊರೆ ಮತ್ತು ಹಳ್ಳಗಳು ಹರಿಯುವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದೇ ಕೆರೆಗಳು. ಹೀಗೆ ಸಂಗ್ರಹಿಸಿದ ನೀರನ್ನು ತೋಪುಗಳ ಮೂಲಕ ಹಾಗೂ ಚಿಕ್ಕ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಸರಬರಾಜು ಮಾಡಲಾಗುವುದು. ಆಂಧ್ರ ಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕಗಳಲ್ಲಿ ಕೆರೆ ನೀರಾವರಿ ಹೆಚ್ಚಾಗಿ ಕಂಡುಬರುವುದು. ಇದಲ್ಲದೆ ಮಧ್ಯಪ್ರದೇಶ, ರಾಜಸ್ಥಾನ, ಜಾರ್ಖಂಡ್, ಉತ್ತರ ಪ್ರದೇಶಗಳಿಗೂ ಸಹ ಕೆರೆ ನೀರಾವರಿ ನಾವು ಕಾಣುವರಾಗಿದ್ದೇವೆ. ನೋಡಿ ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ ಸರ್ಕಾರದವರು ಏನಂತ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನ್ ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಹತ್ತಿರದಲ್ಲಿರುವ ಅಂದ್ರೆ ನಿಮ್ಮ ಊರಲ್ಲಿ ನೀವು ವಾಸ ಮಾಡುವಂತಹ ಸ್ಥಳದಲ್ಲಿ ನಿಮಗೆ ಹತ್ತಿರದಲ್ಲಿರುವಂತಹ ಪ್ರಮುಖ ಕೆರೆಗಳು ಅಂದ್ರೆ ಮುಖ್ಯವಾದಂತಹ ಕೆರೆಗಳು, ಅವುಗಳ ಪಟ್ಟಿ ಮಾಡಿ, ಕೆರೆಗಳನ್ನು ಪಟ್ಟಿ ಮಾಡಿ, ಕೆರೆಗಳನ್ನು ಸಂರಕ್ಷಿಸಲು ನಿಮ್ಮ ಸಲಹೆಗಳನ್ನು, ಆ ಕೆರೆಯನ್ನು ರಕ್ಷಿಸಲು ಮತ್ತು ಉಳಿಸಲು ಮತ್ತು ಬೆಳೆಸಲು ನಿಮ್ಮ ಒಂದು ಐಡಿಯಾಲಜಿ, ನಿಮಗೆ ಹೊಳೆದಂತ ಕೆಲವು ಯೋಜನೆಗಳ ಅಥವಾ ಉಪಾಯಗಳನ್ನು ನೀವು ಪಟ್ಟಿ ಮಾಡಿ ಅಲ್ಲಿ ನಿಮ್ಮ ಸಮೀಪದ ಗ್ರಾಮ ಪಂಚಾಯತಿ ಅಲ್ಲಿ ಇರುವಂತಹ ಸರ್ಕಾರ ಮಟ್ಟದಂತಹ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಶಾಲೆ ಶಿಕ್ಷಕರೊಂದಿಗೆ ಕೂಡ ತಾವು ಈ ವಿಷಯ ಬಗ್ಗೆ ಚರ್ಚೆ ಮಾಡಬಹುದು. ನೋಡಿ ಏನಾಗಿದೆ ಕೆರೆ ನೀರಾವರಿ ಏನಾಗಿದೆ ಅಂದ್ರೆ ಇದು ತುಂಬಾ ಪುರಾತನ ಪದ್ಧತಿಯಾಗಿದೆ. ಕೆರೆಗಳ ಮೂಲಕವಾಗಿ, ಒಡ್ಡುಗಳ ಮೂಲಕವಾಗಿ, ತೊರೆಗಳ ಮೂಲಕವಾಗಿ, ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳ ಮೂಲಕವಾಗಿ ಹರಿದು ಹೋಗುವಂತ ನೀರು ಅಂದ್ರೆ ಮಳೆಯಿಂದ ಹರಿದು ಹೋಗುವಂತ ನೀರನ್ನು ಅಲ್ಲಿ ಆಯಾ ಊರುಗಳಲ್ಲಿ ಅಂದ್ರೆ ತಗ್ಗು ಪ್ರದೇಶಗಳಲ್ಲಿ ಒಂದು ಚಕ್ ಡ್ಯಾಮ್, ಒಡ್ಡುಗಳಂತೆ ಕರೀತಾರೆ ನಾವು ರೈತರ ಭಾಷೆಯಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ಒಡ್ಡುಗಳನ್ನು ಅಂದ್ರೆ ಸಣ್ಣದ ಪ್ರಮಾಣದಂತ ಅಣೆಕಟ್ಟುಗಳನ್ನು ಅಲ್ಲಿ ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದೇ ಅದಕ್ಕೆ ನಾವು ಕೆರೆಗಳಂತ ಕರೆಯಲಾಗಿದ್ದೇವೆ. ಹೀಗೆ ಸಂಗ್ರಹಿಸಿದ ನೀರನ್ನು ತೋಪುಗಳ ಮೂಲಕ ಅಂದ್ರೆ ಜಸ್ಟ್ ಲೈಕ್ ಅದು ಕೂಡ ಒಂದು ಚಿಕ್ಕ ಪ್ರಮಾಣದ ಕಾಲುವೆ ಅಂತ ಕರೆಯುವುದು. ತೋಪುಗಳ ಮೂಲಕ ಹಾಗೂ ಚಿಕ್ಕ ಕಾಲುವೆ ನೋಡಿ, ಚಿಕ್ಕ ಕಾಲುವೆಗಳ ಮೂಲಕವಾಗಿ ಕೃಷಿ ಭೂಮಿಗೆ ಸರಬರಾಜು ಮಾಡಲಾಗುವುದು. ಇಂಥ ಒಂದು ಪದ್ಧತಿಯನ್ನು ನಾವು ಆಂಧ್ರ ಪ್ರದೇಶ, ತಮಿಳುನಾಡು, ಒರಿಸ್ಸಾ
ಒರಿಸ್ಸಾ, ಕರ್ನಾಟಕ ಅಲ್ಲದೆ ಮಧ್ಯಪ್ರದೇಶದ ರಾಜಸ್ಥಾನ್, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶಗಳಲ್ಲೂ ಸಹ ನಾವು ಕೆರೆ ನೀರಾವರಿಯನ್ನು ಕಾಣುವರಾಗಿದ್ದೇವೆ. ಸೊ ನಮ್ಮ ದೇಶದ ಒಂದು ಕೃಷಿ ಉತ್ಪಾದನೆಯಲ್ಲಿ, ನಮ್ಮ ದೇಶದ ಒಂದು ಅಭಿವೃದ್ಧಿಯಲ್ಲಿ, ರೈತರ ಒಂದು ಬಾಳಿನ ಅಭಿವೃದ್ಧಿಯಲ್ಲಿ, ಜನಜೀವನ ಸುಧಾರಣೆಯಲ್ಲಿ, ಸಾಮಾಜಿಕ ಅಭಿವೃದ್ಧಿಯಲ್ಲಿ, ಇವೆಲ್ಲವುಗಳ ಅದರಲ್ಲಿ ವಿಶೇಷವಾಗಿ ಕೆರೆ ನೀರಾವರಿ ಅತಿ ಮುಖ್ಯವಾದಂತಹ ಪದ್ಧತಿ ಆಗಿದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸೊ ಇನ್ನೊಂದೇನಂದ್ರೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು. ನೋಡಿ, ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು. ಸೊ ವಿವಿಧ ಉದ್ದೇಶ ಅಂದ್ಮೇಲೆ ನಾವು ಕಳೆದ 2-3 ಅಧ್ಯಾಯಗಳಲ್ಲಿ ಹೋದಾಗ ಭಾರತದ ಆರ್ಥಿಕ ಪ್ರಗತಿ, ಭಾರತದ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನುವಂಥ ಪಾಠದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಓದಿದ್ದೀವಿ. ಏನಂದ್ರೆ ಕೈಗಾರಿಕೆ, ಬಡತನ, ನಿರುದ್ಯೋಗ, ಜನಸಂಖ್ಯೆ, ಇಂತಹ ಕೆಲವೊಂದು ವಿಷಯಗಳನ್ನು ನಾವು ಕಳೆದ 2-3 ಅಧ್ಯಾಯಗಳ ಕೆಳಗಡೆ ನಾವು ಓದಿದ್ದೇವೆ. ವಿವಿಧ ಉದ್ದೇಶ ನೋಡಿ, ಈಗ ಕಾಲುವೆ ನೀರು, ಕೊಳವೆ ಬಾವಿ ನೀರು, ಇವೆಲ್ಲವೂ ಇದಕ್ಕೆ ಸಂಬಂಧಪಟ್ಟಿದೆ ಕೇವಲ ಕೃಷಿಗಾಗಿ ಸಂಬಂಧಪಟ್ಟಂತಹ ಯೋಜನೆಗಳು. ಆದರೆ ವಿವಿಧ ಉದ್ದೇಶ ಅಂದ್ಮೇಲೆ ಏನಾಗುತ್ತೆ ಅಂದ್ರೆ ಕೃಷಿ ಅಲ್ಲದೆ ಕೈಗಾರಿಕೆ ಮತ್ತು ಇನ್ನಿತರ ಉಪಯೋಗಕ್ಕೆ ಬಳಸುವಂತಹ ನಾವು ಪದ್ಧತಿಗೆ ವಿವಿಧ ಉದ್ದೇಶ ನಾವು ಕೆರೆ ಯೋಜನೆಗಳು ಅಂತೇಳಿ ಕರೆಯವರಾಗಿದ್ದೇವೆ. ಸೊ ಹಾಗಾದ್ರೆ ಏನಿದು ವಿವಿಧ ಉದ್ದೇಶ ಅಂದ್ರೆ ಭಾರತದ ಹಲವಾರು ನದಿ ಕಣಿವೆ ಯೋಜನೆಗಳು ರೂಪಿಸಿ ಕಾರ್ಯಗತಗೊಳಿಸಿದೆ. ನೋಡಿ, ಭಾರತವು ಏನಾಗಿದೆ, ಹಲವಾರು ನದಿ ಕಣಿವೆ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿದೆ. ನದಿ ಕಣಿವೆಯಲ್ಲಿ ಅದರ ಉಪನದಿಗಳು ಅಂದ್ರೆ ನದಿಯ ಪಕ್ಕದಲ್ಲಿ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಕೆಲವೊಂದು ಸೈಡ್ಗಾಗಿ ಹರಿಯುವಂತಹ ನಾವು ಉಪನದಿಗಳು ಅಂತ ಹೇಳಿ ನಾವು ಕರೆಯುವರಾಗಿದ್ದೇವೆ. ಉಪನದಿಗಳ ಒಳಗೊಂಡಂತೆ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಲಾಗುವುದು. ಇದರಿಂದ ಈ ಉಪನದಿಗಳಿಂದ ನದಿಗೆ ಕಣಿಯಲ್ಲಿನ ಜಲ ಸಂಪತ್ತಿನ ಗರಿಷ್ಠ ಪ್ರಮಾಣದ ಬಳಕೆಯು ಸಾಧ್ಯವಾಗುವುದು. ಇಂತಹ ಯೋಜನೆಗಳನ್ನು ವ್ಯವಸಾಯಕ್ಕೆ ನೀರನ್ನು ಒದಗಿಸುವುದಲ್ಲದೆ ಮುಂದೆ ಇನ್ನಿತರ ಹಲವಾರು ಉದ್ದೇಶಗಳನ್ನು ಹೊಂದಿರುತ್ತದೆ. ಇವುಗಳನ್ನು ವಿವಿಧ ದೇಶಗಳ ನದಿ ಕಣಿವೆ ಯೋಜನೆಗಳಂತೇಳಿ ನಾವು ಕರೆಯುವರಾಗಿದ್ದೇವೆ. ಈ ಯೋಜನೆ ಮುಖ್ಯ ಉದ್ದೇಶಗಳೆಂದರೆ, ಒಂದು, ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ರೈತರಿಗೆ. ಎರಡನೇದಾಗಿ ಜಲವಿದ್ಯುತ್ ಅನ್ನು ಉತ್ಪಾದಿಸುವುದು. ನೋಡಿ, ಜಲವಿದ್ಯುತ್ ಅನ್ನು ಅಂದ್ರೆ ಕರೆಂಟ್. ನೋಡ್ರಿ, ಒಂದು ನೀರಾವರಿ ಸೌಲಭ್ಯ, ಕೆರೆ ನೀರಾವರಿ ಮುಗಿದ ನೀರಾವರಿಯ ವಿವಿಧ ಉದ್ದೇಶ ನದಿ ಕಣಿವೆಗಳು. ಸೊ ಏನಾಗಿದೆ ಅಂದ್ರೆ ಅದರ ಉದ್ದೇಶಗಳು ಏನಾಗಿದೆ ಅಂದ್ರೆ, ಒಂದು, ನೀರಾವರಿ ಸೌಲಭ್ಯವನ್ನು ಒದಗಿಸುವುದು. ಎರಡನೇದಾಗಿ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು. ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು. ಮೂರನೇದಾಗಿ ನದಿಯ ಪ್ರವಾಹವನ್ನು ನಿಯಂತ್ರಿಸುವುದು. ನೋಡಿ, ನದಿಯ ಪ್ರವಾಹವನ್ನು ನಿಯಂತ್ರಿಸುವುದು ಹಾಗೂ ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು. ನೋಡಿ, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು. ಆಮೇಲೆ ಗೃಹ ಬಳಕೆ. ನೋಡಿ, ಗೃಹ ಬಳಕೆಗೆ ನೀರನ್ನು ಮತ್ತು ಹಾಗೂ ಗೃಹ ಕೈಗಾರಿಕೆಗಳಿಗೆ ನೀರನ್ನು ಸರಬರಾಜು ಮಾಡುವುದು ಹಾಗೂ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು. ನೋಡಿ, ಮಣ್ಣಿನ ಸವಕಳಿ ಅಂದ್ರೆ ಮಣ್ಣಿನ ಸವೆತ ಅಂತ ಕರೆಯುವರಾಗಿದೆ. ನಾವು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮತ್ತು ಮೀನುಗಾರಿಕೆಯನ್ನು ನೋಡಿ, ಮೀನುಗಾರಿಕೆ ಹಾಗೂ ಕೊನೆಯದಾಗಿ ಅರಣ್ಯ ಸಂಪತ್ತನ್ನು ಅಭಿವೃದ್ಧಿಪಡಿಸುವುದು. ಅಂದ್ರೆ ನೋಡಿ, ಇಷ್ಟು ಒಂದು ಉಪಯೋಗವಾದಂತಹ ವಿವಿಧ ಉದ್ದೇಶ ನದಿ ಕಣಿವೆಗಳ ಯೋಜನೆಗಳಲ್ಲಿ ಇಷ್ಟು ಬೃಹತ್ ಆದಂತಹ ಒಂದು ಯೋಜನೆಗಳನ್ನು ಇಲ್ಲಿ ಕೂಡಿಕೊಂಡಿವೆ. ಹೆಂಗಂದ್ರೆ ನೋಡ್ರಿ, ನೀರಾವರಿ ಸೌಲಭ್ಯವನ್ನು ಒದಗಿಸುವುದು. ನೋಡಿ, ವಿವಿಧ ಉದ್ದೇಶ ಕಣಿವೆಯಿಂದ ಮೊದಲನೇದ ಒಂದು ಉದ್ದೇಶ ಏನಂದ್ರೆ, ಮೊದಲನೇದಾಗಿ ಒಂದು ಉದ್ದೇಶ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವುದು. ಯಾವುದಕ್ಕೆ? ಹೊಲಗಳಿಗೆ. ಸೊ ಏನಾಗ್ತದೆ ಅಂದ್ರೆ, ಭಾರತವು ನದಿ ಕಣಿವೆಗಳನ್ನು ರೂಪಿಸಿ ಕಾರ್ಯಗೊಳಿಸಿದೆ. ಅದರಲ್ಲಿ ನದಿಗಳು ಮತ್ತು ಉಪನದಿಗಳು
ಡ್ಯಾಮ್ಗಳನ್ನು ಅಂದ್ರೆ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಏನಾದ್ರೆ ನೀರಿನ ಸ್ಟೋರೇಜ್ ಅಂದ್ರೆ ನೀರಿನ ಶೇಖರಣೆ ಆಗೋದ್ರಿಂದ ಆ ಶೇಖರಣೆ ಆದಂತ ನೀರನ್ನು ನಾವು ಯಾವುದಕ್ಕೆ ಬಳಸಬಹುದಾಗಿದೆ ಅಂದ್ರೆ ಒಂದು ಹೊಲಗದ್ದೆಗಳಿಗೆ ನೀರು ಬಳಸಬಹುದಾಗಿದೆ. ಎರಡನೇದಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗಿದೆ. ಅಂದ್ರೆ ಈಗ ನಾವು ಭದ್ರಾ ಜಲಾಶಯ ಶಿವಮೊಗ್ಗದಲ್ಲಿರುವಂತಹ ಭದ್ರಾ ಜಲಾಶಯದಲ್ಲಿ ನಾವು ಭದ್ರಾ ಜಲ ವಿದ್ಯುತ್ ಶಕ್ತಿಯನ್ನು ಕಾಣುವುದಾಗಿದ್ದೇವೆ. ಅಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತಾರೆ. ಎರಡನೇದಾಗಿ ನದಿಯ ಪ್ರವಾಹಗಳನ್ನು ನಿಯಂತ್ರಿಸುವುದು. ನೋಡಿ ನದಿಯ ಪ್ರವಾಹ ಏನಿದು? ನದಿಯ ಪ್ರವಾಹ ಅಂದ್ರೆ ಭದ್ರಾ ನದಿಗೆ ನೋಡಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿಕೊಂಡಂತಹ ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿಕೊಂಡಂತಹ ಭದ್ರಾ ನದಿ, ತುಂಗಭದ್ರಾ ನದಿ ಅಂತ ಕರಿತೀವಲ್ಲ ನಾವು, ಅದನ್ನ ಶಿವಮೊಗ್ಗದ ಮೇಲ್ಗಡೆ ಹೋದಾಗ ಕೇವಲ ಭದ್ರಾ ನದಿ ಅಂತ ಕರೆಯುತ್ತೇವೆ. ಶಿವಮೊಗ್ಗದಿಂದ ಕೆಳಗಡೆ ಬಂದಾಗ ಅದನ್ನು ತುಂಗಭದ್ರಾ ಅಂತ ನಾವು ಕರೆಯುವರಾಗಿದ್ದೇವೆ. ಇದರಿಂದ ಏನಾಗುತ್ತೆ ಅಂದ್ರೆ ಒಂದೇ ನದಿಗೆ ಎರಡು ಅಣೆಕಟ್ಟುಗಳನ್ನು ನಾವು ಕಾಣುವರಾಗಿದೆ. ಒಂದು ಭದ್ರಾ ಜಲಾಶಯ ಶಿವಮೊಗ್ಗದಲ್ಲಿ, ಎರಡನೇದಾಗಿ ಹೊಸಪೇಟೆನಲ್ಲಿ ಇರುವಂತಹ ತುಂಗಭದ್ರಾ ಅಣೆಕಟ್ಟು. ಈ ಒಂದೇ ನದಿಗೆ ಎರಡು ಅಣೆಕಟ್ಟು ಕಟ್ಟುವ ಉದ್ದೇಶ ಏನಂದ್ರೆ ನೀರಿನ ಶೇಖರಣೆ, ಅಂದ್ರೆ ಶಿವಮೊಗ್ಗದಲ್ಲಿ ಕೂಡ ನೀರಿನ ಶೇಖರಣೆ ಆಗುತ್ತದೆ, ಅದು ಅಲ್ಲಿನ ಭಾಗದ ರೈತರಿಗೆ ಆ ಹೊಲಗಳಿಗೆ ಆ ನೀರಿನ ಉಪಯೋಗ ಆಗ್ತದೆ. ಆಮೇಲೆ ಇಲ್ಲೇ ಬಳ್ಳಾರಿ ಸೈಡ್ ಬಂದ್ಮೇಲೆ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಈ ಹರಿಹರ, ದಾವಣಗೆರೆ, ಈ ಗದಗ ಭಾಗದ ಕೆಲವು ಪ್ರದೇಶಗಳಿಗೆ ಮುಂಡ್ರಿಗಿ, ಗಂಗಾವತಿ, ಈ ಕೆಲವೊಂದು ಭಾಗದ ರೈತರಿಗೆ ಏನಪ್ಪ ಅಂದ್ರೆ ಹೊಸಪೇಟೆ ಡ್ಯಾಮಿನಿಂದ ನೀರು ಬಿಡ್ತಾರೆ. ಅಂದ್ರೆ ಇಲ್ಲಿ ಕೂಡ ನೀರು ಶೇಖರಣೆ ಆಗುತ್ತದೆ. ಸೊ ಉದ್ದೇಶವೇನಂದ್ರೆ ಅಲ್ಲಿ ರಭಸವಾಗಿದ್ದು ಅಂದ್ರೆ ಸ್ಪೀಡ್ ಆಗಿ ಬರುವಂತಹ, ವೇಗವಾಗಿ ಬರುವಂತಹ ನೀರನ್ನು, ಅದರ ವೇಗವನ್ನು ಕಡಿಮೆ ಮಾಡೋದು. ಅಂದ್ರೆ ಪಶ್ಚಿಮ ಘಟ್ಟಗಳಿಗೆ ಹರಿದುಕೊಂಡು ಬರುವಂತಹ ನೀರನ್ನು ಭದ್ರಾ ಜಲಾಶಯ, ತುಂಗಭದ್ರಾ ಜಲಾಶಯ ಶಿವಮೊಗ್ಗದಲ್ಲಿ ಅಲ್ಲಿನ ಸ್ಟಾಪ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ನೀರಿನ ಸ್ಪೀಡ್ ಅನ್ನು ಕಡಿಮೆ ಆಗುತ್ತದೆ. ಅಲ್ಲಿ ಸ್ಪೀಡ್ ಮಾಡಿ ಕಂಟ್ರೋಲ್ ಮಾಡಿದಂತ ನೀರನ್ನು ಮತ್ತೆ ಕೆಳಗಡೆ ಬಿಟ್ಟು ಹೊಸಪೇಟೆನಲ್ಲಿ ಅಂದ್ರೆ ತುಂಗಭದ್ರಾ ಡ್ಯಾಮ್ಗೆ ಹೊಸಪೇಟೆನಲ್ಲಿ ಬರುವಾಗ ಅಲ್ಲಿ ಸ್ವಲ್ಪ ನೀರಿನ ಸ್ಟೋರೇಜ್ ಮಾಡಿದಾಗ ಅಂದ್ರೆ ಓಡಿ ಬಂದು ನಿನ್ನಂತಹ ನೀರನ್ನು ಅಲ್ಲಿ ನಿಲ್ಲಿಸುವಂತ ಅಲ್ಲಿ ಕೂಡ ನೀರಿನ ಸ್ಪೀಡ್ ಅಂದ್ರೆ ವೇಗ ಅಲ್ಲಿ ಕೂಡ ಕಡಿಮೆ ಆಗ್ತದೆ. ಅಲ್ಲಿಂದ ನೀರನ್ನು ಬಿಟ್ಟು ಅಲ್ಲಿ ಶೇಖರಣೆ ಆದಂತ ನೀರನ್ನು ನಾವು ಕರ್ನಾಟಕದ ನಮ್ಮ ಸುತ್ತಮುತ್ತಲಿನ ಭಾಗಗಳಲ್ಲಿ ನೀರು ಬಿಡ್ತೀವಿ. ಆಮೇಲೆ ಅದೇ ನದಿ ಅಂದ್ರೆ ತುಂಗಭದ್ರಾ ನದಿ ಹರಿದುಕೊಂಡು ಆಂಧ್ರ ಪ್ರದೇಶದಲ್ಲಿ ಸೇರುತ್ತದೆ. ಸೊ ನಮ್ಮ ಕರ್ನಾಟಕದಲ್ಲಿ ಎರಡು ನದಿ ನೀರುಗಳನ್ನು ನಾವು ಕಾಣುವರಾಗಿದೆ. ಎರಡು ಅಣೆಕಟ್ಟುಗಳನ್ನು ಅಂದ್ರೆ ತುಂಗಭದ್ರಾ ನದಿಗಳಿಗೆ ಎರಡು ಅಣೆಕಟ್ಟುಗಳನ್ನು ಕಾಣುವರಾಗಿದೆ. ಒಂದು ಭದ್ರಾ ಜಲಾಶಯ ಶಿವಮೊಗ್ಗದಲ್ಲಿ, ಎರಡನೇದು ತುಂಗಭದ್ರಾ ಅಣೆಕಟ್ಟು ಹೊಸಪೇಟೆಯಲ್ಲಿ. ಸೊ ಇದೇ ರೀತಿಯ ಅಣೆಕಟ್ಟುಗಳನ್ನು ಆಂಧ್ರ ಪ್ರದೇಶದವರು ಕೂಡ ಅಲ್ಲಿನ ಸರ್ಕಾರ ಕೂಡ ಕಟ್ಟಿಕೊಂಡಿದೆ. ಇವೆಲ್ಲ ಅಣೆಕಟ್ಟುಗಳು ಕಟ್ಟುವ ಉದ್ದೇಶವೇನೆಂದ್ರೆ ನೀರಿನ ಪ್ರವಾಹವನ್ನು ಸ್ಪೀಡ್ ಅನ್ನು ಕಡಿಮೆ ಮಾಡುವುದು, ನೋಡಿ ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು. ಆಮೇಲೆ ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು. ನೋಡಿ ನೌಕಾಯಾನ ಅಂದ್ರೆ ಆರ್ಮಿ, ನಮ್ಮ ನೇವಿ ಇದೆಯಲ್ಲ, ನೇವಿ ಅಂದ್ರೆ ಹಡಗುಗಳು ನಡೀಲಿಕ್ಕೆ ನಮ್ಮ ಆರ್ಮಿ ಅಂದ್ರೆ ನಮ್ಮ ಸೈನಿಕರು, ನಮ್ಮ ನೌಕಾ ಸೈನ್ಯವನ್ನ, ನಮ್ಮ ನೌಕಾ ಸೇನೆ ನಡೆಸಬೇಕಾದ್ರೆ ಏನ್ ಬೇಕು ನಮ್ಗೆ? ನೌಕೆಗಳು ಎಲ್ಲಿ ನಡೀತವೆ? ನೀರಿನ ಮೇಲೆ ನಡೀತವೆ. ಯುದ್ಧ ನೌಕೆಗಳು ಎಲ್ಲಿ ನಡೀತವೆ? ನೀರಿನ ಮೇಲೆ ನಡೀತವೆ. ಸೊ ಅದಕ್ಕೂ ಕೂಡ ನಮ್ಗೆ ನೀರು ಬೇಕು, ಅಂದ್ರೆ ನೀರಾವರಿ ಬೇಕು. ಆಮೇಲೆ ಏನ್ಬೇಕು? ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೋಡಿ, ಗೃಹ ಬಳಕೆ ಮನುಷ್ಯನಿಗೆ ಕುಡಿಯಕ್ಕೆ ನೀರು ಬೇಕು, ಮನುಷ್ಯನ ಜನಜೀವನಕ್ಕೆ ನೀರು ಬೇಕು, ಆಮೇಲೆ ದನ ಕರುಗಳಿಗೆ ಬೇಕು, ಪಶು ಪಕ್ಷಿಗಳಿಗೆ ನೀರು ಬೇಕು, ಹಾಗೂ ಕೈಗಾರಿಕೆಗಳು ಅಂತ ಹೇಳಿದ್ರೆ ನಿಮ್ಗೆ ಇದೇ ಹೊಸಪೇಟೆನಲ್ಲಿ ಇರುವಂತಹ ಪಕ್ಕದಲ್ಲಿ ಇರುವಂತಹ ತೋರಣಗಲ್ನಲ್ಲಿ ಜಿಂದಾಲ್ ಸ್ಟೀಲ್ ಐರನ್ ಅಂಡ್ ಓರ್ ಸ್ಟೀಲ್ ಕಂಪನಿ, ಅಂದ್ರೆ ಜಿಂದಾಲ್ ಒಡೆತನದ ಒಂದು ಕಬ್ಬಿಣ ಫ್ಯಾಕ್ಟರಿಗೆ, ಕಬ್ಬಿಣ ಅದಿರಿನ ಫ್ಯಾಕ್ಟರಿಗೆ ನೀರನ್ನು ಡೈಲಿ ನನಗೆ ಅಷ್ಟು ಮಾಹಿತಿ ಇಲ್ಲ, ಬಟ್ ಎಷ್ಟೋ ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಅಲ್ಲಿ ಫ್ಯಾಕ್ಟರಿಗೆ ಅವಶ್ಯಕತೆ ಇದೆ. ಅಂದ್ರೆ ಬೆಂಕಿ ಇದ್ದಂತಹ ಕಬ್ಬಿಣವನ್ನು ಆರಿಸಲಿಕ್ಕೆ ಅಲ್ಲಿನ ನೀರಿನ ಒಂದು ಉಪಯೋಗ ಮಾಡ್ತಾರೆ. ಉಪಯೋಗ ಮಾಡಿದ್ಮೇಲೆ ಕಬ್ಬಿಣವನ್ನು ಕಾಯ್ದು ಗಟ್ಟಿ ಆದ್ಮೇಲೆ ಅದನ್ನು ಹೊರಗೆ ತೆಗೆದ್ಮೇಲೆ ಕಬ್ಬಿಣ ಉಕ್ಕು ಮನುಷ್ಯನಿಗೆ ಉಪಯೋಗಕ್ಕೆ ಹೊರಗೆ ಕಳಿಸ್ತಾರೆ. ಸೊ ಅಲ್ಲಿ ಕೂಡ ನೀರಿನ ಅವಶ್ಯಕತೆ ಇದೆ. ಬೇಡಪ್ಪ ಈಗ ನಾವು ಸಕ್ಕರೆ ಫ್ಯಾಕ್ಟರಿಗಳಿಗೆ ಬಂದಾಗ, ಶುಗರ್ ಫ್ಯಾಕ್ಟರಿಗೆ ಬಂದಾಗ ಅಲ್ಲಿ ಕೂಡ ನೀರಿನ ಅವಶ್ಯಕತೆ ಇದೆ. ಸೊ ಹೀಗಾಗಿ ಮನುಷ್ಯನ ಗೃಹ ಬಳಕೆ ಮತ್ತು ಕೈಗಾರಿಕೆ ಎರಡು ಅವಶ್ಯಕತೆಗಳೇ ನಾವು ಶೇಖರಿಸಿದಂತಹ ಅಣೆಕಟ್ಟಿನಲ್ಲಿ ಸೇಕರಿಸಿದ ನೀರನ್ನು ನಾವು ಬಳಸಬಹುದಾಗಿದ್ದೇವೆ. ಆಮೇಲೆ ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸಬಹುದು. ಈ ಅಣೆಕಟ್ಟನ್ನು ಕಟ್ಟುವುದರಿಂದ ಏನು ಉಪಯೋಗ ಇದೆ ನೋಡಿ. ಇನ್ನೊಂದು ಮಣ್ಣಿನ ಸವಕಳಿ ಅಂದ್ರೆ ಏನಂತೇಳಿ ನಾವು ಮಣ್ಣನ್ನು ಕೊಚ್ಕೊಂಡು ಹೋಗೋದಂತ ನಾವು ತಡಿತೀವಿ. ಮಣ್ಣನ್ನು ಕೊಚ್ಕೊಂಡು ಹೋಗೋದಂತ ನಾವು ತಡೆಯೋದಕ್ಕೆ ಮಣ್ಣಿನ ಸವಕಳಿ ಅಥವಾ ಸವೆತ ಅಂತ ಹೇಳಿ ಕರೆಯವರಾಗಿದ್ದೇವೆ. ಈ ನೀರನ್ನು ಶೇಖರಣೆಯಿಂದ ಎಲ್ಲಿ ನೀರು ನಿಂತ್ಕೊಳ್ತದೆ ಅಲ್ಲಿ ನೀರಲ್ಲಿ ಹರಿದುಕೊಂಡು ಬಂದಂತಹ ಮಣ್ಣು ಕೂಡ ಅಲ್ಲಿ ನಿಂತ್ಕೊಳ್ತದೆ. ಅಂದ್ರೆ ನೀರಿನ ಜೊತೆಗೆ ಎಲ್ಲಿಂದೋ ನೀರು ಹರಿಕೊಂಡು ಬರ್ತಾ ಇರ್ತದೆ. ಎಲ್ಲಿಂದೋ ಮಣ್ಣನ್ನು ಆ ನೀರಿನ ಜೊತೆಗೆ ಬರುವಾಗ ಎಲ್ಲಿನ ನೀರಿನ ಸ್ಪೀಡ್ ಕಡಿಮೆ ಆಗುತ್ತದೆ, ನೀರಿನ ವೇಗವನ್ನು ಕಡಿಮೆ ಆಗ್ತದೋ ಅಲ್ಲಿ ಮಣ್ಣು ಕೂಡ ಸ್ಟಾಪ್ ಆಗ್ತದೆ. ಸೊ ಇದರಿಂದ ಏನಾಗ್ತದೆ, ಮಣ್ಣು ಅಲ್ಲಿ ಮಣ್ಣು ನಿಲ್ಲುವುದರಿಂದ ಅಂದ್ರೆ ಶೇಖರಣೆ ಮಾಡೋದ್ರಿಂದ ಆ ಮಣ್ಣನ್ನು ನಾವು ಫಲವತ್ತಾದ ಮಣ್ಣು ಅಂತ ಹೇಳಿ ಕರೆಯವರಾಗಿದ್ದೇವೆ. ಫಲವತ್ತಾದ ಮಣ್ಣನ್ನು ರೈತರು ಏನ್ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ಟರ್ಗಳಲ್ಲಿ ಮತ್ತೆ ಇನ್ನಿತರ ಸಾಧನಗಳಲ್ಲಿ ಅವರು ತುಂಬಿಕೊಂಡು ಹೊಲಗದ್ದೆಗಳಿಗೆ ಹಾಕ್ತಾರೆ. ಅಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆಗಳನ್ನು ಬರಲಿಕ್ಕೆ ಸಾಧ್ಯವಿದೆ ಫಲವತ್ತಾದ ಮಣ್ಣಿನಲ್ಲಿ. ಸೊ ಇದೆಲ್ಲ ಎದರಿಂದ ಸಾಧ್ಯ ಇದೆ? ನೀರಿನ ಸವಕಳಿ ನಿಯಂತ್ರಿಸುವುದರಿಂದ.
ನೀರಿನ ಸ್ಪೀಡ್ ಅನ್ನು ಕಡಿಮೆ ಮಾಡುವುದರಿಂದ. ಸೊ ನೀರಿನ ಸವಕಳಿ ಕಡಿಮೆ ಆಗಬೇಕು, ನೀರಿನ ಸ್ಪೀಡ್ ಕಡಿಮೆ ಆಗಬೇಕಾದ್ರೆ ನಾವು ಚೆಕ್ ಡ್ಯಾಮ್ಗಳನ್ನು ಅಣೆಕಟ್ಟುಗಳನ್ನು ಕಟ್ಟಬೇಕಾಗಿದೆ. ಆಮೇಲೆ ಏನಾಗಿದೆ, ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು. ನೋಡಿ, ಎಲ್ಲಿ ನಾವು ನೀರು ಸ್ಟಾಕ್ ಮಾಡ್ತೀವಿ ಡ್ಯಾಮ್ ಹತ್ರ, ಅಲ್ಲಿ ನೀರು ಶೇಖರಣೆ ಇರ್ತದೆ, ನೀರಿನ ಶೇಖರಣೆ ಇರ್ತದೆ. ಎಲ್ಲಿ ನೀರಿನ ಶೇಖರಣೆ ಇರ್ತದೆ ಅಲ್ಲಿ ನಾವು ಮೀನು ಸಾಕಣೆಯನ್ನು ಮಾಡಬಹುದಾಗಿದೆ. ನೋಡಿ, ಜಗತ್ತಿನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್, ಬಹಳಷ್ಟು ಜನ ತಿನ್ನುವಂತಹ ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನರ ಒಂದು ಆಹಾರವಾಗಿದೆ ಮೀನು. ತಜ್ಞರ ಪ್ರಕಾರ, ಒಂದು ವಿದ್ವಾಂಸರ ಪ್ರಕಾರ, ಮೇಧಾವಿಗಳ ಪ್ರಕಾರ ಮೀನು ಮನುಷ್ಯನ ಶರೀರಕ್ಕೆ ತುಂಬಾ ಒಳ್ಳೆ ಫುಡ್, ಒಳ್ಳೆ ಆಹಾರ ಅಂತೇಳಿ ಹೇಳ್ತಾರೆ. ಅಂತ ಆಸ್ ಎ ಸೈನ್ಸ್ ಪ್ರಕಾರ ತುಂಬಾ ಒಳ್ಳೆ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆದ್ರೆ ಅದು ತಿನ್ನೋರಿಗೆ ಗೊತ್ತು, ನಾನು ತಿಂದಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ಒಳ್ಳೇದಂತ ಹೇಳ್ತಾರೆ. ಮೀನನ್ನು ಔಷಧಿ ಕೂಡ ಆಯುರ್ವೇದಿಕ್ ಔಷಧಿ ಕೂಡ ಮೀನನ್ನು ಬಳಸ್ತಾರೆ. ಸೊ ಇಂಥ ಮುಖ್ಯವಾದಂತಹ ಮೀನನ್ನು ನಾವು ಬೆಳೆಸಬೇಕಂದ್ರೆ ನಮಗೆ ನೀರು ಬೇಕು. ಯಾಕಂದ್ರೆ ಮೀನು ಒಣ ಭೂಮಿಯಲ್ಲಿ ಬೆಳೀತಿಲ್ಲ. ನೋಡಿ, ನೀರಿನಂತ ಮೀನನ್ನು ತೆಗೆದು ಒಣ ಭೂಮಿ ಮೇಲೆ ಹಾಕಿ ಏನಾಗುತ್ತದೆ, ಪಡಪಡಾಗಿ ಸತ್ತ ಹೋಗುತ್ತದೆ. ಯಾಕಂದ್ರೆ ನೀರು ಬದುಕುದು, ಮೀನು ಬದುಕೋದು ನೀರಿನಲ್ಲಿ ಮಾತ್ರ. ಸೊ ನಾವು ಅಣೆಕಟ್ಟೆಗಳಿಗೆ, ನದಿಗಳಿಗೆ ಅಣೆಕಟ್ಟನ್ನು ಕಟ್ಟುವುದರಿಂದ, ನೀರಿನ ಶೇಖರಣೆ ಮಾಡುವುದರಿಂದ ನಾವು ಮೀನುಗಳನ್ನು ಬೆಳೆಸುವವರಾಗಿದ್ದೇವೆ. ಮೀನುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡುವವರಾಗಿದ್ದೇವೆ. ಇವತ್ತಿನ ನಾವು ಪ್ರಸ್ತುತ ಸಮಯದಲ್ಲಿ ನೋಡುವಾಗ ನಮ್ಮ ದೇಶದ ನೀರಿನಲ್ಲಿ ಬೆಳೆದಂತಹ ಮೀನುಗಳನ್ನು ಬಹಳಷ್ಟು ಮೀನಿನ ಕ್ವಿಂಟಲ್ ಗಟ್ಟಲೆ, ಟನ್ ಗಟ್ಟಲೆ ಹಡಗಿನ ಮೂಲಕವಾಗಿ ಬೇರೆ ದೇಶಗಳಿಗೆ ಸಪ್ಲೈ ಅಂದ್ರೆ ರಫ್ತು ಮಾಡುವಂತಹ ನಮ್ಮ ದೇಶವಾಗಿದೆ, ಮೀನು ರಫ್ತು ಮಾಡುವಂತಹ ದೇಶ. ಸೊ ಮೀನನ್ನು ಬೆಳೆಸಬೇಕಾದ್ರೆ ನಮಗೆ ನೀರು ಬೇಕಾಗ್ತದೆ. ಹೀಗೆ ಆಮೇಲೆ ಏನಂದ್ರೆ ಅರಣ್ಯ ಸಂಪತ್ತು. ನೋಡಿ, ಅತಿ ಮುಖ್ಯವಾದಂತಹ ವಿಷಯ. ಅರಣ್ಯ ಬೆಳೆಸಿರಿ, ನಾಡು ಬೆಳೆಸಿರಿ, ಗಿಡ ಬೆಳೆಸಿರಿ, ದೇಶ ಉಳಿಸಿರಿ, ಏನೇನೋ ನಮ್ಮ ಸರ್ಕಾರದವರು ಅಲ್ಲಿ ಇಲ್ಲಿ ವೇದ ವಾಕ್ಯಗಳು ಬರೀತಾರೆ. ಈ ಅರಣ್ಯ ಬೆಳೆಸಬೇಕಾದ್ರೆ ಏನ್ ಬೇಕ್ರಿ? ನೀರ್ ಬೇಕು. ಮತ್ತೆ ನೀರೇ ಇಲ್ಲ ಅಂದ್ರೆ ಅರಣ್ಯಗಳು ಹೇಗೆ ಬೆಳೀತವೆ? ಗಿಡಗಳು ಹೇಗೆ ಬೆಳೆಯೋದು? ಗಿಡ ಬೆಳೆದಾಗ ತಾನೇ ಅರಣ್ಯ ಆಗೋದಲ್ಲ, ಹೌದಲ್ಲ? ಸೊ ಅದಕ್ಕಾಗಿ ಈ ಅರಣ್ಯಗಳು ಬೆಳಿಬೇಕಾದ್ರೆ, ಗಿಡಗಳು ಬೆಳಿಬೇಕಾದ್ರೆ ನಮಗೆ ನೀರುಗಳು ಅತಿ ಮುಖ್ಯವಾಗಿದೆ. ಸೊ ಇಲ್ಲಿ ಕಂಡಂತಹ ನಾವು 8 ಅಂಶಗಳನ್ನು, ಇವೆಲ್ಲ ಉಪಯೋಗಗಳು ಎದರಿಂದ ಆಗಬೇಕಾಗಿದೆ? ನಮಗೆ ನೀರಿನ ಪ್ರಮಾಣವನ್ನು ತಗ್ಗಿಸಬೇಕಾಗಿದೆ. ನೀರಿಗೆ ಅಂದ್ರೆ ನದಿಗಳಿಗೆ ಅಡ್ಡಲಾಗಿ ಡ್ಯಾಮ್ಗಳು ಕಟ್ಟಬೇಕಾಗಿದೆ. ನೀರಿನ ಶೇಖರಣೆ ಮಾಡುವುದರಿಂದ ಇವು ನಮ್ಗೆ 7-8 ಉಪಯುಕ್ತಗಳು, ಅಂದ್ರೆ 8 ಉಪಯುಕ್ತಗಳನ್ನು ನಾವು ನೀರಿನ ಶೇಖರಣೆ ಮಾಡುವುದರಿಂದ ನಾವು ಈ ಉಪಯೋಗಗಳನ್ನು ಪಡೆಯುವರಾಗಿದ್ದೇವೆ. ಸೊ ಮುಂದೆ ನಾವು ಹೇಳಬೇಕಾದ್ರೆ ಭಾರತದ ಕೆಲವು ಪ್ರಮುಖ ವಿವಿಧ ದೇಶ ನದಿ ಕಣಿವೆಗಳು. ಭಾರತದ ಕೆಲವು ವಿವಿಧ ದೇಶ ನದಿಗಳ ಕಣಿವೆಗಳ ಯೋಜನೆಗಳು. ಸೊ ಯಾವ್ಯಾವ್ದು ಅಂದ್ರೆ ದಾಮೋದರ ನದಿ ಕಣಿವೆ. ನೋಡಿ, ದಾಮೋದರ ನದಿ ಕಣಿವೆ ಯೋಜನೆ. ದಾಮೋದರ ನದಿ ಕಣಿವೆ ಯೋಜನೆ. ಏನಿದು ದಾಮೋದರ ನದಿ ಕಣಿವೆ ಯೋಜನೆ? ಸೊ ದಾಮೋದರ ಯೋಜನೆಯು ಸ್ವತಂತ್ರ ಭಾರತದ ಮೊದಲನೇ ವಿವಿಧ ದೇಶ ನದಿ ಕಣಿವೆ ಅಂತೇಳಿ ನಾವು ಕರೆಯುವರಾಗಿದ್ದೇವೆ. ಸ್ವತಂತ್ರ ಭಾರತದ ಅಂದ್ರೆ ನಮ್ಮ ದೇಶ ಸ್ವತಂತ್ರ ಆದ್ಮೇಲೆ ಬ್ರಿಟಿಷ್ ಅಧಿಕಾರದಿಂದ ಮುಕ್ತಿಯನ್ನು ಪಡೆದ ನಂತರ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ, ನಮ್ಮ ದೇಶದ ಅಧಿಕಾರವು ನಮ್ಮ ಕೈಗೆ ಸಿಕ್ಕಿದ ನಂತರ ಮೊದಲನೇದಾಗಿ ನಮ್ಮ ರೈತರಿಗೆ ನೀರಿನ ಉಪಯೋಗ ನದಿಯನ್ನು ಯಾವ ನದಿ ಕಣಿವೆಯನ್ನು ಕೊಟ್ಟಿದ್ದಾನೆ? ದಾಮೋದರ ನದಿ ಕಣಿವೆ ಯೋಜನೆ. ಈ ದಾಮೋದರ ಯೋಜನೆ ಏನಾಗಿತ್ತು ಅಂದ್ರೆ ಸ್ವತಂತ್ರ ಭಾರತದ ಮೊದಲನೇ ವಿವಿಧ ದೇಶ ನದಿ ಕಣಿವೆ ಆಗಿದೆ. ಇದು ಎಲ್ಲಿದೆ ಅಂದ್ರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಜೊತೆಗೂಡಿ. ಎಲ್ಲಿದೆ? ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳ ರಾಜ್ಯಗಳು ಜೊತೆಗೂಡಿ ಕೈಗೊಂಡಂತಹ ಯೋಜನೆ. ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಈ 2 ರಾಜ್ಯಗಳು ಅಂದ್ರೆ ಜೊತೆಯಾಗಿ ಕೈಗೊಂಡಂತಹ ಯೋಜನೆಗಳು. ಗೂಡಿ ಅಂದ್ರೆ ಏನಾಗ್ತದೆ? ಇದು ಜೊತೆಗೂಡಿ ಅಂದ್ರೆ ಇಬ್ಬರು ದುಡ್ಡು ಹಾಕಿ ಬೆಳೆದಂತಹ ಒಂದು ಯೋಜನೆ ಆಗಿದೆ ಇದು. ಆಮೇಲೆ ಏನಾಗಿದೆ ಅಂದ್ರೆ ದಾಮೋದರ ಕಣಿವೆ ಯೋಜನೆ ಏನಾಗಿದೆ ಅಂದ್ರೆ ಇದು ಪಶ್ಚಿಮ ಬಂಗಾಳ ಮತ್ತು ಬಿಹಾರ ರಾಜ್ಯಗಳು ಜೊತೆಗೂಡಿ ಕೈಗೊಂಡಂತಹ ಯೋಜನೆ ಆಗಿದೆ. ಈ ನದಿಯು ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿಯನ್ನುಂಟು ಮಾಡಿದ್ದು ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ನಾವು ಕರೆಯುವರಾಗಿದ್ದೇವೆ.
ಈ ನದಿಯಿಂದ ಆಗುವ ಹಾನಿಯನ್ನು ತಡೆಗಟ್ಟಲು ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಈ ಯೋಜನೆಯನ್ನು ಸುಮಾರು 2495 ಕಿಲೋಮೀಟರ್ ಉದ್ದದ 2495 ಕಿಲೋಮೀಟರ್ ಉದ್ದದ ಕಾಲುವೆಗಳ ಜಾಲವನ್ನು ಹೊಂದಿದ್ದು ಸುಮಾರು 4.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಿದೆ. ತಿಲಯ್ಯ, ಮೈಥಾನ, ಕೋನಾರ್ ಮತ್ತು ಪಂಚೇಟ್ ಹಿಲ್ಗಳಲ್ಲಿ ದಾಮೋದರ ಹಾಗೂ ಅದರ ಉಪನದಿಗಳಿಗೆ ಅಣೆಕಟ್ಟೆಗಳನ್ನು ನಿರ್ಮಿಸಲಾಗಿದೆ. ಬೋಕಾರೋ, ಚಂದ್ರಾಪುರ ಹಾಗೂ ದುರ್ಗಾಂಪುರಗಳಲ್ಲಿ ಶಾಖೋತ್ಪನ್ನ ವಿದ್ಯುತ್ ಆಗಾರಗಳನ್ನು ನಿರ್ಮಿಸಲಾಗಿದೆ. ಈ ಯೋಜನೆಯಿಂದ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಉಪಯೋಗವನ್ನು ಪಡೆದುಕೊಂಡಿವೆ. ಸೊ ಏನಾಗಿದೆ ನೋಡ್ರಿ, ಇಲ್ಲಿ ಏನಾಗಿದೆ ಅಂದರೆ ಭಾರತದ ಕೆಲವು ಪ್ರಮುಖ ವಿವಿಧ ಕಡೆಗಳಲ್ಲಿ ಏನಾಗಿದೆ ರೀ, ದಾಮೋದರ ನದಿ ಕಣಿವೆ ಅತಿ ಮುಖ್ಯವಾಗಿದೆ. ದಾಮೋದರಲ್ಲಿದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ನದಿ ಕಣಿವೆಯಲ್ಲಿ ಇಬ್ಬರ ಜೊತೆಗೂಡಿ ಅಂದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ನದಿಗಳು ಜೊತೆಗೂಡಿ ಕೈಗೊಂಡಂಥ ಇದೊಂದು ಯೋಜನೆಯಾಗಿದೆ. ಸೊ ಇದನ್ನು ಹರಿಯುವ ಕಣ್ಣೀರಿನ ನದಿ ಅಂತ ಹೇಳಿ ಕರೆಯಲಾಗಿದೆ. ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳಿ ಕರೆಯಲಾಗಿದೆ. ಯಾಕಂದರೆ ಅಲ್ಲಿ ಅಂದರೆ ಯಾಕೆ ಕರೆಯಲಾಗಿದೆ ಅಂದರೆ ಈ ನದಿ ಅಂತ ಆಗುವ ಹಾನಿಯನ್ನು ತಡೆಗಟ್ಟಲು ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಸೊ ವಿದ್ಯಾರ್ಥಿಗಳೇ, ಅದಕ್ಕಾಗಿ ದಾಮೋದರ ನದಿ ಕಣಿವೆಯು ನಮ್ಮ ದೇಶದ ಮೊದಲನೇ ಯೋಜನೆ ಅಂತ ಹೇಳಿ ನಾವು ಹೇಳುವರಾಗಿದ್ದೇವೆ. ಕೆರೆ ನೀರಾವರಿಗಳಲ್ಲಿ ನಾವು ನೋಡಿದಾಗ ಭಾರತದಲ್ಲಿ ಕೆರೆ ನೀರಾವರಿ ಪುರಾತನ ಕಾಲದಿಂದ ನೋಡಿಕೊಂಡು ಬಂದೆ. ಝರಿ, ತೊರೆ ಮತ್ತು ಹಳ್ಳಗಳನ್ನು ಇಳಿಜಾರು ಅಡ್ಡಲಾಗಿ ಒಡ್ಡುಗಳು ನಿರ್ಮಿಸಿ ನೀರನ್ನು ಸಂಗ್ರಹಿಸಿದ ಕೆರೆಗಳು. ಹೀಗೆ ಸಂಗ್ರಹಿಸಿದ ನೀರನ್ನು ತೋಬುಗಳ ಮೂಲಕ ಚಿಕ್ಕ ಕಾಲುವೆಗಳ ಮೂಲಕವಾಗಿ ಕೃಷಿಗೆ ನಾವು ರೈತರಿಗೆ ನೀರನ್ನು ನಾವೇನು ಸರಬರಾಜು ಮಾಡ್ತೀವಿ ಅದನ್ನು ಕೆರೆ ನೀರಾವರಿ ಅಂತ ಕರೆಯಲಾಗಿದ್ದೇವೆ. ಆಮೇಲೆ ವಿವಿಧ ಉದ್ದೇಶಗಳ ವಿವಿಧ ಉದ್ದೇಶ ನದಿ ಕಣಿವೆಗಳ ಯೋಜನೆಗೆ ಬಂದಾಗ ನಾವೇನಪ್ಪ ಅಂದ್ರೆ ದಾಮೋದರ ನದಿ ಕಣಿವೆ ಯೋಜನೆಯು ಏನಂದರೆ ನಮ್ಮ ದೇಶದ ಮೊದಲನೇ ಕಣಿವೆ ಯೋಜನೆ ಆಗಿದೆ ಅಂತ ಹೇಳಿ ನಾನು ನಿಮ್ಮನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನಾಳೆದಾಗಿ ಭಾಕ್ರಾನಂಗಲ್ ಯೋಜನೆಯು ನಾಳಿನ ಒಂದು ಅಧ್ಯಾಯದಲ್ಲಿ ನಾವು ನೋಡೋರಾಗಿದ್ದೇವೆ. ಸೊ ವಿದ್ಯಾರ್ಥಿಗಳೇ ನಿಮಗೆ ಹೇಳಿಕೊಟ್ಟಂಥ ಪಾಠದಲ್ಲಿ ಯಾವುದೇ ಒಂದು ಸಮಸ್ಯೆ ಅಂದರೆ ಯಾವುದೇ ವಿಷಯ ತಿಳಿದಿಲ್ಲ ಅಂದರೆ ತಾವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ನಮ್ಮ ಸಂಸ್ಥೆಯ ಮುಖ್ಯಸ್ಥರನ್ನು ಸಂಪರ್ಕಿಸಿದರೆ ನಿಮಗೆ ತಿಳಿಯಲಾರದಂಥ ವಿಷಯವನ್ನು ಅಂದರೆ ಯಾವುದೇ ವಿಷಯನ ತಿಳಿದಿಲ್ಲ ಅಂದರೆ ಅದನ್ನು ನಿಮಗೆ ನಾವು ತಿಳಿಸಿಕೊಡುವರಾಗಿದ್ದೇವೆ. ಧನ್ಯವಾದಗಳು.